ಕೆಂಪಕ್ಕಿ ರೈಸ್ ಮಿಲ್ನ ಟೂರ್ ಮಾಡ್ತಾ ಇದ್ದೀನಿ. ಇದೇ ಕೆಂಪಕ್ಕಿಯಿಂದ ಅನ್ನ ಮಾಡಿದ್ವಿ ನೋಡಿ ಸರ್, ಹೇಗಿದೆ ನೋಡಿ ಸರ್ ಅನ್ನ ನೋಡಿ. ಈಗ ಸರ್ ಬಿಸಿ ಬಿಸಿ ಮಾಡಿ ತಂದ ಸರ್ ತೋರಿಸ್ಲಿಕ್ಕೆ ಇದೆ ನೋಡಿ. ಹೌದು ಸರ್, ನಾವು ಪಾರಂಪರಿಕವಾಗಿ ಸಂಗ್ರಹ ಮಾಡಿದ ಭತ್ತದಿಂದ ಕೆಂಪಕ್ಕಿಯನ್ನು ತಯಾರು ಮಾಡ್ತೀವಿ ಸರ್. ಸಂಜೀವಿನಿ ಅಂತ ಒಂದು ಬ್ರಾಂಡ್ ನೋಡಿ ಸರ್, ಅಕ್ಕಿ ನೋಡಿ ಸರ್ ಹೇಗಿದೆ ನೋಡಿ. ಇದರಲ್ಲಿ ಹೈ ರಿಚ್ ನ್ಯೂಟ್ರಿಷನ್ಸ್ ಇದೆ ಸರ್. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತೆ ನ್ಯೂಟ್ರಿಷನ್ ಹೈ ರಿಚ್ ಇದೆ. ಇದರಲ್ಲಿ ಗೋಣಿ ಚೀಲದಲ್ಲಿ ದಾಸ್ತಾನ ಮಾಡ್ತೇವೆ. ಇದ್ರದೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಚೀಲದಾಗ ನಾವು ಕಂಡುಕೊಂಡಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಬರುತ್ತೆ. ಆದ್ರೆ ಗೋಣಿ ಚೀಲ ಹವಾಮಾನಕ್ಕೆ ತಕ್ಕೊಂಡ ಹೊಂದ್ಕೊಳ್ಳೋದ್ರಿಂದ ಯಾವುದೇ ವ್ಯತ್ಯಾಸ ಬರುದಿಲ್ಲ. ಇದು ನಮ್ಮ ಹೃದಯ ಸಂಬಂಧ ಕಾಯಿಲೆಗಳನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಗಳನ್ನು ಕಡಿಮೆ ಮಾಡುತ್ತೆ, ಮತ್ತೆ ಮಧುಮೇಹವನ್ನು ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ದೇಹದ ಕಾಂತಿಯನ್ನು ಉತ್ತೇಜನ ಮಾಡ್ತದೆ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ. ಇನ್ನು 10 ಹಲವು ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಈ ಭತ್ತ ಇಲ್ಲ ಹಾಕಿದ್ರೆ ನಮ್ಮಲ್ಲಿ 2 ಮಿಷನ್ಗಳಿದೆ. ಅದರಲ್ಲಿ ಒಂದು ಸರಿ ಮಣ್ಣೆಲ್ಲ ಮಣ್ಣು ಕಲ್ಲು ಹೊರಗೆ ಬರ್ತದೆ, ಅದರಿಂದ ಮೇಲೊಂದು ಸ್ಟೆಪ್ ಇದೆ ಈ ಮಿಷನ್ ಅಲ್ಲಿ. ಇದರಲ್ಲಿ ಇನ್ನೊಂದು ಸ್ಟೆಪ್ ಕ್ಲೀನ್ ಮಾಡಿ, ಮತ್ತೆ 2ನೇ ಸ್ಟೆಪ್ ಅಲ್ಲಿ ಬ್ಲೋ ಗಾಳಿ ಮುಖಾಂತರ ಸ್ವಲ್ಪ ಕಲ್ಲು ಮಣ್ಣು ಜಳ್ಳೆಲ್ಲ ಹಿಂದೆ ಹೋಗಿ ಒಳ್ಳೆ ಭತ್ತ ಮಾತ್ರ ಇದ್ರ ಫಿಲ್ಟರ್ ಆಗ್ತದೆ ಸರ್. ಆ ಕಾರಣಕ್ಕೆ ಕಲ್ಲೇ ಸಿಗೋದಿಲ್ಲ ಸರ್. ನಮ್ಮಲ್ಲಿ 26 kg ಪ್ಯಾಕೆಟ್ ಮಾತ್ರ ಇರುತ್ತೆ ಸರ್. ಇಲ್ಲ ಇನ್ನೂ ತುಂಬಾ ದೂರ ಊರಿನಿಂದ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿ VRL ಮುಖಾಂತರ ಅವರಿಗೆ ವ್ಯವಸ್ಥೆ ಇದ್ದರೆ ನಾವು ನಮ್ಗೆ ಈ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿದ್ರೆ ನಾವು ಅದಕ್ಕೆ ಕಳಿಸ್ಕೊಡ್ತೀವಿ. ಒರಿಜಿನಲ್ ಇರುತ್ತೆ. ಈ ಬೇರೆ ರೈಸಿಗೆ ಹೋಲಿಸಿದ್ರೆ ಇವ್ರದ್ದು ಅಕ್ಕಿ ಇದೆಯಲ್ಲ ಏನು ಎಫೆಕ್ಟ್ ಇರಲಿಲ್ಲ. ಊಟ ಮಾಡಿದ್ರೆ ಮಾಡಿದ್ರೆ ಜೀರ್ಣ ಶಕ್ತಿಗೆಲ್ಲ ಚೆನ್ನಾಗಿದೆ, ತುಂಬಾ ಗುಡ್ ಕ್ವಾಲಿಟಿ ಇದೆ. ಎಲ್ಲಿ ಹೋದ್ರು ನಮ್ಮನೆ ಅಕ್ಕಿ ಬೇಕು, ಸಹ್ಯಾದ್ರಿ ಬೇಕು ಅಂತ ಹೇಳಿ ಜನ ಭಾರಿ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿ ಬರುತ್ತೆ ಊಟ ಮಾಡಕ್ಕೆ. ತೀರ್ಥಹಳ್ಳಿ ಹೋಗ್ತೀವಿ, ಶಿವಮೊಗ್ಗ ಹೋಗ್ತೀವಿ, ಕಮ್ಮಡಿ ಹೋಗ್ತೀವಿ, ಎನ್ನಾರ್ಪುರ ಹೋಗ್ತೀವಿ, ತುಂಬಾ ಕಡೆ ಅಲ್ಲೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಇದೆ. ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್. ಈಗ ನಮ್ಮ ಮನೇಲಿ ಹಿರಿಯವರೆಲ್ಲ ಇದಾರೆ, ವಯಸ್ಸು 88-94 ವರ್ಷದವರೆಲ್ಲ ಅವ್ರು ಬಳಸ್ತಾರೆ, ಬಹಳ ಖುಷಿ ಪಡ್ತಾರೆ. ಸಾರು ಇರ್ಲಿ, ಸಾಂಬಾರ್ ಇರ್ಲಿ, ಮಜ್ಜಿಗೆ ಇರ್ಲಿ, ಯಾವುದ್ರ ಜೊತೆಗೆ ನೀವು ಇದನ್ನ ಬಳಸಿ ತುಂಬಾ ಚೆನ್ನಾಗಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಸಾಗರಕ್ಕೆ ಬಂದಿದ್ದೆ. ಸಾಗರದ ಸಮೀಪ ಇರುವಂತಹ ಹೆಗ್ಗೋಡು ಗಡಿಕಟ್ಟೆಯಲ್ಲಿದ್ದೀನಿ ನೋಡಿ. ನಾನಿವತ್ತು ಇಲ್ಲಿಗೆ ಬಂದಿದ್ದೆ ಯಾಕೆ ಗೊತ್ತಾ? ತುಂತುರು ಮಳೆ ಬರ್ತಾ ಇತ್ತು, ಪ್ರಕೃತಿಯನ್ನು ಸವಿಯೋಣ ಅಂತ ಬಂದೆ. ಆದರೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಇಲ್ಲೊಂದು ಕೆಂಪಕ್ಕಿ ಮಿಲ್ಲಿದೆ ಅಂಥೇಳಿ. ಹಾಗಾಗಿ ಈ ಕೆಂಪಕ್ಕಿ ಮಿಲ್ನ ಟೂರ್ ಮಾಡೋಣ. ನಾವೆಲ್ಲ ಬಿಳಿ ಅನ್ನವನ್ನು ತಿಂದು 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 ರೋಗಿಷ್ಠರಾಗಿ ಬಿಟ್ಟಿದ್ದೀವಿ. ಸೊ ಇವತ್ತಿಂದ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಸಿಗುವಂತಹ ಅಕ್ಕಿಯನ್ನು, ಅದರಲ್ಲೂ ನಮ್ಮ ಕೆಂಪಕ್ಕಿಯನ್ನು ಬಳಸಿ ಅನ್ನುವಂತಹ ಮುತುವರ್ಜಿಯಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಂಪಕ್ಕಿ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ಗಳನ್ನು ಕೊಡುತ್ತೆ, ಯಾಕೆ ಇದನ್ನು ನಾವು ತಿನ್ನಬೇಕು, ಆಯುರ್ವೇದದಲ್ಲೂ ಇದರ ಬಗ್ಗೆ ಉಲ್ಲೇಖ ಆಗಿದೆ, ಅಲ್ಲಿರುವಂಥ ಶ್ಲೋಕಗಳಲ್ಲೂ ಉಲ್ಲೇಖ ಆಗಿದೆ ಅನ್ನೋದನ್ನು ಈ ಹಿಂದೆ ಆಯುರ್ವೇದದ ಡಾಕ್ಟರ್ ಒಬ್ಬರು ನನಗೆ ಹೇಳಿರುವಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ನೋಡಿ. ನೀವು ಇಲ್ಲಿಗೆ ಬಂದರೆ ಇದು ಸ್ಕೈ ಉದ್ಯಮ್ಸ್ ಅಂತ ಹೇಳಿಬಿಟ್ಟು ಒಂದು ಅಕ್ಕಿಯನ್ನು ನೀವು ಅಂದರೆ ಭತ್ತವನ್ನು ಇಲ್ಲಿಗೆ ತಗೊಬಂದರೆ ಈ ಭಾಗದ ರೈತರು ಎಲ್ಲರೂ ಕೂಡ ಇಲ್ಲೇ ಅಕ್ಕಿಯನ್ನು ಮಾಡ್ಕೊಂಡು ಹೋಗೋದು. ಇಲ್ಲಿ 3-4 ವೆರೈಟಿ ಅಕ್ಕಿಗಳು ಸಿಗುತ್ತೆ. ಅದರಲ್ಲಿ ಒಂದು ನಮ್ಮನೆ ಅಕ್ಕಿ ಅಂತ ಇದೆ, ಇನ್ನೊಂದು ಸಂಜೀವಿನಿ ಅಂತ ಇದೆ, ಮತ್ತೊಂದು ಸಹ್ಯಾದ್ರಿ ಅಂತ ಇದೆ ನೋಡಿ. ಈ ಸಂಜೀವಿನಿ ಅನ್ನುವಂಥ ಹೆಸರೇ ನಿಮಗೆ ವಾವ್ ಅಂತ ಅನ್ನಿಸ್ಬೋದು. ಯಾಕಂತ ಹೇಳಿದ್ರೆ ಸಂಜೀವಿನಿ ಅಂತ ಹೇಳಿದ್ರೆ ಅದು ಸಂಜೀವಿನಿನೇ. ಇಲ್ಲಿ ಆ ರೀತಿಯ ಅಕ್ಕಿ ಸಿಗುತ್ತೆ. ನಮ್ಮನೆ ಅಕ್ಕಿ ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ಬೋದು, ಅದು ಕೂಡ ಇಲ್ಲಿ ಸಿಗುತ್ತೆ. ಇದು ಆರೋಗ್ಯದ ಮುತುವರ್ಜಿಯಿಂದ ನಡೆಸ್ತಾ ಇರುವಂತಹ ಒಂದು ರೈಸ್ ಮಿಲ್ ಅಂತಲೂ ಕೂಡ ಹೇಳ್ಬೋದು. ಇದನ್ನು ಕಳೆದ 25 ವರ್ಷಗಳಿಂದ ಅನುಭವವನ್ನು ಪಡೆದಿರುವಂಥ 3 ಇಲ್ಲೇ ಇದ್ದಾರೆ ನೋಡಿ. ಇವರು 3 ಪ್ರಾರಂಭಿಸಿದ್ದು. ಇವರ ಹೆಸರನ್ನು ಕೇಳೋಣ. ಈ ಭಾಗಕ್ಕೆ ಬಂದಾಗ ಇಲ್ಲಿಯ ವಿಚಾರ ತಿಳಿದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ. 3 ಜನರ ಹೆಸರು ಕೂಡ ಗೊತ್ತಿಲ್ಲ, ಆದರೆ ನಿಮ್ಮಿಂದನೇ ಕೇಳ್ಕೊತೀನಿ. ಸರ್, ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಯೋಗೇಂದ್ರ ಅಂತ ಹೇಳಿ. ಸರ್, ಮೊದಲಾಗಿ ನಿಮಗೆ
ನಮಸ್ತೆ, ಸುಸ್ವಾಗತ. ಎಸ್ ಸರ್. ಮತ್ತೆ ನಮ್ಮಲ್ಲಿ ಕೆಂಪಕ್ಕಿ ಸಿಗುತ್ತದೆ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಿ ನಮ್ಮ ರೈಸ್ ಮಿಲ್ಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು ಸರ್. 3 ಜನಕ್ಕೆ ತುಂಬಾ ಖುಷಿ ಆಗ್ತಾ ನಿಮ್ಮ ನಮಸ್ತೆ ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ. ಓಕೆ. ನನಗೂ ಸಹ 25 ವರ್ಷದ ರೈಸ್ ಮಿಲ್ ಇದರಲ್ಲಿ ಅನುಭವ ಇದೆ. ನಿಮಗೂ ಸಹ ನಮ್ಮ ಸಂಸ್ಥೆಗೆ ಸುಸ್ವಾಗತ ಸರ್. ನೋಡಿ, ಇವರ ಅನುಭವವನ್ನ ಇವತ್ತು ನಾನು ವಿಡಿಯೋ ಮುಖಾಂತರ ಕೊಡ್ತೀನಿ. ಯಾಕಂದ್ರೆ ಆರೋಗ್ಯದ ಮುತುವರ್ಜಿಯಲ್ಲಿ ನಾನು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಸೊ ನನ್ನ ಇಂಟೆನ್ಷನ್ ಇಷ್ಟೇ, ನಾವು ಏನೇ ತಿಂದ್ರೂ ಕೂಡ ಅದು ಪೌಷ್ಟಿಕಾಂಶ ಭರಿತವಾಗಿರ್ಬೇಕು ಮತ್ತೆ ಆರೋಗ್ಯ ಭರಿತವಾಗಿರ್ಬೇಕು. ಸರ್, ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಸುಧಾಕರ ಅಂತ ಹೇಳಿ. ಎಸ್ ಸರ್. ಸಾಧಾರಣ 25 ವರ್ಷದಿಂದ 3 ಜನ ಸಹ ಒಟ್ಟಿಗೆ ಕೆಲಸ ಮಾಡಿದೀವಿ. ಭತ್ತದ್ದು ಅಕ್ಕಿದು ಅನುಭವ ತುಂಬಾ ಇರೋದ್ರಿಂದ ನಾವು ಇದೊಂದು ಹೊಸದಾಗಿ ಮಾಡಿದೀವಿ. ತುಂಬಾ ಯಶಸ್ವಿ ಆಗಿದೆ, ಇದು ಕಾಣಿಸ್ತಾ ಇದೀವಿ ಇದರಲ್ಲಿ. ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಏನ್ ಗೊತ್ತಾ ಸರ್? ಕೆಂಪಕ್ಕಿ ಅನ್ನುವಂಥ ಒಂದೇ ಒಂದು ಪದ. ಸೊ ಇವತ್ತು ಕೆಂಪಕ್ಕಿ ರೈಸ್ ಮಿಲ್ನ ಟೂರ್ ಮಾಡ್ತಾ ಇದ್ದೀನಿ. ಅದರ ವಿಶೇಷನೇ ಈಗ ಮುಂದುವರಿಯುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನಾನು ಈ ವಿಡಿಯೋ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಬಂದೆ. ಸೊ ಇಲ್ಲಿಂದ ನಾನು ಒಳಗಡೆ ಎಲ್ಲ ಒಂದು ರೌಂಡ್ ಹೋಗಿ ಬಂದಾಗ ನನಗನ್ಸಿದ್ದೇನು ಗೊತ್ತಾ, ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ನಮ್ಗೆ ಯಾವ ರೈಸ್ ಮಿಲ್ಗಳು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಒಂದು ವಿಚಾರ. ಇನ್ನೊಂದು ವಿಚಾರ ನೋಡಿ, ನಾವೆಲ್ಲ ಹಿಂದೆಯಿಂದಲೂ ನಮ್ಮ ತಾತ ಮುತ್ತಾತನಿಂದಲೂ ನಾನು ಕೇಳ್ಕೊಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಗೋಣಿ ಚೀಲವನ್ನೇ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮಲ್ಲಿಗೆ ಬಂದರೆ ಸರ್, ಇಷ್ಟೊಂದು ದಾಸ್ತಾನು ಮಾಡಿರುವಂಥ ಅಷ್ಟು ಭತ್ತಗಳು ಕೂಡ ಗೋಣಿ ಚೀಲದಲ್ಲಿದೆ. ಯಾವ ಇಂಟೆನ್ಷನಲ್ಲಿ ಇದನ್ನ ಮಾಡಿದ್ದು ಸರ್? ಸರ್ ನಮಸ್ತೆ. ನಾವು 25 ವರ್ಷದಿಂದ ಗುರು ಹಿರಿಯರ ಒಂದು ಆಶೀರ್ವಾದದೊಂದಿಗೆ ಮತ್ತೆ ಅವರ ಮುತುವರ್ಜಿ ನಮಗೆ ಪ್ರೇರಣೆಯೊಂದಿಗೆ ನಾವು ನಡ್ಕೊಂಡು ಬರ್ತಾ ಇರುವಾಗ, ಮೊದಲೇನಂತ ಹೇಳಿದ್ರೆ, ನಾವು ಈ ಭತ್ತ ದಾಸ್ತಾನು ಮತ್ತೆ ಭತ್ತ ಖರೀದಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಭತ್ತ ನಾವು ಈ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ ರೈತರಿಂದ ನೇರವಾಗಿ ಖರೀದಿ ಮಾಡ್ತೇವೆ. ರೈತರಿಂದ ನೇರವಾಗಿ ಮತ್ತೆ ನಮಗೇನಂದ್ರೆ ಪಾರಂಪರಿಕ ಬಂದ ಬೆಳೆಯನ್ನ ನಾವು ಖರೀದಿ ಮಾಡ್ತೇವೆ. ಆ ಭತ್ತದ ಇಂಟೆನ್ಷನ್ ಏನಂತ ಹೇಳಿದ್ರೆ, ಭತ್ತದಲ್ಲಿ ತುಂಬಾ ಶಕ್ತಿಯುತ ಆಗಿದೆ ಮತ್ತೆ ರೋಗ ನಿರೋಧಕ ಶಕ್ತಿ ಇದೆ. ಆ ಉದ್ದೇಶದಿಂದ ಮತ್ತೆ ನಮ್ಮ 3 ಜನದ ಧ್ಯೇಯ ಒಂದೇ ಆಗಿದೆ, ಅತ್ಯಂತ ಉತ್ತಮ ಕ್ವಾಲಿಟಿಯನ್ನ ಜನರಿಗೆ ತಲುಪಿಸೋದು. ಅದರ ಮುಖಾಂತರವಾಗಿ ಎಲ್ಲರ ಆರೋಗ್ಯವನ್ನು ನಮ್ಮ ಆರೋಗ್ಯದ ಜೊತೆಗೆ ನೋಡೋದಂತ ಹೇಳಿ ನಮ್ಮ ಒಂದು ಇಂಟೆನ್ಷನ್ ಇಟ್ಕೊಂಡಿದೆ. ನಾವು ಈ ದಾಸ್ತಾನು ಹಿಂಗೆ ಮಾಡೋದ ನೀವು? ಹೌದು ಸರ್. ನಮಗೆ ಆಕ್ಚುಲಿ ಬರೋದಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಭತ್ತ ಕಟಾವ್ ಆಗುತ್ತೆ ಈ ನಮ್ಮ ಮಲೆನಾಡು ಏರಿಯಾದಲ್ಲಿ. ಅಲ್ಲಿಂದ ಏನ್ ಮಾಡ್ತಾರೆ ರೈತರು, ಅವ್ರ ಮನೆಗೆ ಉಳಿಸಿಕೊಂಡು ಉಳಿದದ್ದು ಅದೇ ಕ್ವಾಲಿಟಿಯ ಭತ್ತ ನಮಗೆ ಕೊಡ್ತಾರೆ. ನಾವು ತಂದ್ಕೊಂಡು, ಈಗದ ಪರಿಸ್ಥಿತಿಯಲ್ಲಿ ನಿಮಗೆ ಗೊತ್ತೇ ಇದೆ, ಎಲ್ಲಾ ಕಡೆ ಪ್ಲಾಸ್ಟಿಕ್ ಆಗಿದೆ, ಪ್ಲಾಸ್ಟಿಕ್ ಚೀಲದಲ್ಲಿ ನಮಗೆ ಬರುತ್ತೆ. ನಾವು ಹೆಚ್ಚಿನ ಕಾರ್ಮಿಕರನ್ನು ಬಳಸಿಕೊಂಡು ಮೊದಲಿನ ತರ ನಮ್ಮ ಪೂರ್ವಜರು ಏನು ನಮ್ಮ ಅಜ್ಜಂದಿರೆಲ್ಲ ಮಾಡ್ತಿದ್ರು, ಅವಾಗ ದಾಸ್ತಾನ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಗೋಣಿ ಚೀಲದಲ್ಲಿ ದಾಸ್ತಾನ ಮಾಡ್ತಿದ್ರು. ಹಾಗಾಗಿ ನಾವು ಅದನ್ನೇ ಒಂದು ಪ್ರೇರಣೆ ಆಗಿ ತಗೊಂಡು ಈಗೇನ್ ಮಾಡ್ತಿದ್ದೇವೆ, ನಾವು ಗೋಣಿ ಚೀಲದಲ್ಲಿ ದಾಸ್ತಾನ ಮಾಡ್ತೇವೆ. ಇದ್ರದೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ಅದರಲ್ಲಿ ಯಾವುದೇ ಒಂದು ಈ ಪ್ಲಾಸ್ಟಿಕ್ ಚೀಲವನ್ನು ಬದಲಾಯಿಸಿಕೊಂಡು ಗೋಣಿ ಚೀಲ. ಹೌದು ಸರ್. ಪ್ಲಾಸ್ಟಿಕ್ ಚೀಲದಾಗ ನಾವು ಕಂಡುಕೊಂಡಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಬರುತ್ತೆ. ಆದ್ರೆ ಗೋಣಿ ಚೀಲ ಹವಾಮಾನಕ್ಕೆ ತಕ್ಕೊಂಡ ಹೊಂದ್ಕೊಳ್ಳೋದ್ರಿಂದ ಯಾವುದೇ ವ್ಯತ್ಯಾಸ ಬರುದಿಲ್ಲ. ಮತ್ತೆ ಇದಕ್ಕೆ ಯಾವುದೇ ಒಂದು ಬೇರೆ ಈ ಸುಧಾರಿತ ತಳಿಗಳಿಗೆ ದಾಸ್ತಾನು ಮಾಡುವಾಗ ಚಿಕ್ಕ ಪುಟ್ಟ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ನಾವು ಏನು ಯೂಸ್ ಮಾಡುದಿಲ್ಲ, ಅದ್ರ ಅಗತ್ಯವೂ ಸಹ ಇರುದಿಲ್ಲ ಸರ್ ದಾಸ್ತಾನಿಗೆ. ನೋಡಿ, ಇಲ್ಲಿ 2-3 ವಿಚಾರ ಹೇಳಲೇಬೇಕು. ಒಂದು, ಇಲ್ಲಿಂದ ನೀವು ನಿಮ್ಮ ಮನೆಗೆ ಅಕ್ಕಿಯನ್ನು ತಗೊಂಡು ಹೋಗ್ಬೋದಾ ಅಂತ. ಎಸ್, ಖಂಡಿತವಾಗಿಯೂ ತಗೋಬಹುದು. ಈ ವಿಡಿಯೋದಲ್ಲಿ ನಾನು ಏನು ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ನೇರವಾಗಿ ಕರೆ ಮಾಡಿ. ಇವ್ರು 3ರಲ್ಲಿ ಒಬ್ರಿಗಾದರೂ ಅದು ಕನೆಕ್ಟ್ ಆಗುತ್ತೆ. ಸೊ ನಾನು ಹೇಳೋದು, ನಿಮ್ಮ ಮನೆಯಲ್ಲಿರುವಂಥ ಬಿಳಿ ಅಕ್ಕಿಯನ್ನು ದಯವಿಟ್ಟು ನಾಳೆಯಿಂದ ಯೂಸ್ ಮಾಡಬೇಡಿ. ಇಲ್ಲಿ ಸಿಗುವಂಥ, ಈ ಭಾಗದಲ್ಲಿ ಸಿಗುವಂಥ ಕೆಮಿಕಲ್ ರಹಿತವಾಗಿರುವಂಥ ಕೆಂಪಕ್ಕಿಯನ್ನು ಬಳಸಿ. ನಿಮಗೆ ನಿಮ್ಮ ಆರೋಗ್ಯವನ್ನು ನನ್ನ ಪ್ರಕಾರ 30ರಿಂದ 50% ಒಂದು ಅಕ್ಕಿಯನ್ನು ಬದಲಾವಣೆ ಮಾಡೋದ್ರಿಂದ ಸರಿ ಮಾಡ್ಕೋಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್ ಬನ್ನಿ, ಈಗ ಮೊದಲಿಗೆ ನಿಮ್ಮ ಅಕ್ಕಿಯನ್ನು ತೋರಿಸೋಣ. ನಮಗೋಸ್ಕರ ಇವರು ಅನ್ನವನ್ನು ಕೂಡ ಮಾಡಿಟ್ಟಿದ್ದಾರೆ. ನಾವು ಹೇಳಿದ ತಕ್ಷಣ ಇಲ್ಲ ಸರ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅನ್ನವನ್ನು ಮಾಡಿ ಇಲ್ಲಿ ತಂದು ಇಟ್ಟಿದ್ದಾರೆ. ಸರ್, ಈಗ ನಾವು ಆವಾಗಲೇ ಹೇಳಿದೆ, ಆರೋಗ್ಯ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಅಂತ ಹೇಳಿ. ಈ ಅಕ್ಕಿಗಳು ನಮಗೆ ಯಾವ ಪ್ರಮಾಣದಲ್ಲಿ ಆರೋಗ್ಯವನ್ನು ವೃದ್ಧಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದಾ? ಸರ್, ಈ ಮೊದಲಿಗೆ ನಾವು ಪಾರಂಪರಿಕವಾಗಿ ಸಂಗ್ರಹ ಮಾಡಿದ ಭತ್ತದಿಂದ ಕೆಂಪಕ್ಕಿಯನ್ನು ತಯಾರು ಮಾಡ್ತೀವಿ ಸರ್. ಕೆಂಪಕ್ಕಿ ಅಂದ್ರೆ ಇದು ಸಂಜೀವಿನಿ ಅಂತ ಒಂದು ಬ್ರಾಂಡ್ ನೋಡಿ ಸರ್. ಅಕ್ಕಿ ನೋಡಿ ಸರ್ ಹೇಗಿದೆ ನೋಡಿ. ವಾವ್, ಸಂಜೀವಿನಿ. ಸಂಜೀವಿನಿ ಸರ್, ಹೆಸರೇ ತುಂಬಾ ಚೆನ್ನಾಗಿದೆ. ಹೌದು ಸರ್. ಉತ್ತಮ ಆರೋಗ್ಯಕ್ಕೆ ಮಲೆನಾಡ ಕೆಂಪಕ್ಕಿ ಇದು ಸಂಜೀವಿನಿ. ಹೌದು ಸರ್. ಇದು ಹೇಗೆ ಅಂದ್ರೆ ಸರ್, ಭತ್ತದಿಂದ ನೇರವಾಗಿ ಸಿಪ್ಪೆ ತೆಗೆದು ಖಾಲಿ ಹಾಗೆ ಅದನ್ನು ಕೊಡ್ತಾ ಇದೀವಿ ಕೆಂಪಕ್ಕಿ ಅಂತ ಹೇಳಿ. ಇದರಲ್ಲಿ ಹೈ ರಿಚ್ ನ್ಯೂಟ್ರಿಷನ್ಸ್ ಇದೆ ಸರ್. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಮತ್ತೆ ನ್ಯೂಟ್ರಿಷನ್ ಹೈ ರಿಚ್ ಇದೆ ಇದರಲ್ಲಿ, ಮತ್ತೆ ಖನಿಜಾಂಶಗಳು ಜಾಸ್ತಿ ಇದೆ. ಸಿಟಿಲಿ ಈ BP ಶುಗರ್ ಇರೋರೆಲ್ಲ ಇದನ್ನ ಯೂಸ್ ಮಾಡೋದನ್ನ ನಾನು ತುಂಬಾ ಮನೆಗಳಲ್ಲಿ ನೋಡಿದ್ದೆ ಸರ್. ಈ ರೈಸ್
ರೈಸೇ ಬೇಕು ಅಂತ ಹುಡುಕೊಂಡು ಬಂದು ತಗೊಂಡ್ ಹೋಗ್ತಾರೆ, ಇಲ್ಲ ಮನೆಗೆ ಅದನ್ನ ತರ್ಸ್ಕೊಂತಾರೆ. 25 kg ಬ್ಯಾಗು, 26 kg ಬ್ಯಾಗು, 50 kg ಬ್ಯಾಗನ್ನೆಲ್ಲ ತರ್ಸ್ಕೊಂತಾರೆ. ನಮ್ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಮಂಗಳೂರು ಸ್ಟೋರ್ಸ್ ಗಳಂತಾನೆ ಒಂದಿಷ್ಟು ಸ್ಪೆಸಿಫಿಕ್ ಸ್ಟೋರ್ಸ್ ಗಳಿದೆ, ಅಲ್ಲಿಗೂ ಕೂಡ ಹೋಗಿ ತಗೊಂತಾರೆ. ಅಲ್ಲೆಲ್ಲ ಸಿಗುತ್ತಾ ಸರ್ ಇದು? ಎಲ್ಲ ಕಡೆ ಸಿಗುತ್ತೆ ಸರ್. ಸದ್ಯಕ್ಕೆ ನಾವೀಗ ನಮ್ಮ ಅಕ್ಕಿಯನ್ನ ಈಗ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಮಾರ್ಕೆಟ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ ಸರ್. ಆಲ್ರೆಡಿ ಕಳಿಸ್ತಾ ಇದೀವಿ ಎಲ್ಲ ಕಡೆ ನಾವೀಗ. ಎಲ್ಲ ಕಡೆನೂ ಕಳಿಸ್ತಾ ಇದ್ದೀರಾ. ಎಸ್ ವೀಕ್ಷಕರೇ, ಯಾರಾದ್ರೂ ಈ ವಿಡಿಯೋನ ನೋಡೋರು ನಿಮ್ಮೂರಿನ ಅಂಗಡಿಯಲ್ಲೂ ನೀವು ಇದನ್ನ ಮಾರಬೇಕು, ನನಗೇನಾದ್ರೂ ಡಿಸ್ಟ್ರಿಬ್ಯೂಷನ್ಗೆ ಅವಕಾಶವನ್ನ ಕೊಡ್ತೀರಾ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಕೊಡ್ತಾರೆ. ನಿಮ್ಮ ಊರು ಯಾವುದು, ನೀವೆಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಹೇಗ್ ಮಾಡ್ಬೇಕು, ಅದಕ್ಕೆ ಏನ್ ಸಹಾಯ ಬೇಕು, ಇದನ್ನ ನೀವೆಲ್ಲರೂ ಕೂಡ ಕೊಡ್ಲೇಬೇಕು ಸರ್. ಎಸ್ ಅಲ್ವಾ? ಕೊಡ್ಲಿಕ್ಕೆ ರೆಡಿ ಇದೆ ಸರ್. ಹೆಂಗಿದೆ ಈಗ ರೈಸ್? ತುಂಬಾ ಚೆನ್ನಾಗಿದೆ ಅವ್ರದ್ದು. ತುಂಬಾ ಕಲರ್ ಆಗಿ ಒರಿಜಿನಲ್ ಇರುತ್ತೆ. ಈ ಬೇರೆ ರೈಸಿಗೆ ಹೋಲಿಸಿದ್ರೆ ಇವ್ರದ್ದು ಅಕ್ಕಿ ಇದೆಯಲ್ಲ, ಏನು ಎಫೆಕ್ಟ್ ಇರಲಿಲ್ಲ. ಊಟ ಮಾಡಿದ್ರೆ ಇದು ಮಾಡಿದ್ರೆ ಜೀರ್ಣ ಶಕ್ತಿಗೆಲ್ಲ ಚೆನ್ನಾಗಿದೆ. ತುಂಬಾ ಗುಡ್ ಕ್ವಾಲಿಟಿ ಇದೆ. ನೀವೇ ಫಸ್ಟ್ ಕಸ್ಟಮರ್ ಅನ್ಬೋದಾ? ಅದು ಕೊಟ್ಟಿದ್ರು, ಆ ದೇವ್ರಲ್ಲಿ ನಮಗೂ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮಲ್ಲೆಲ್ಲ 100 ಪ್ಯಾಕೆಟ್ ಗಟ್ಟಲೆ ಮಾರ್ತೀವಿ. ತುಂಬಾ ಚೆನ್ನಾಗಿದೆ ಅವ್ರದ್ದು ಮಾತ್ರ. ಅಕ್ಕಿ ಮಾತ್ರ ಯಾವ್ದು ಮಿಕ್ಸಿಂಗ್ ಇಲ್ಲ. ನಾವೆಲ್ಲ ಕಸ್ಟಮರಿಗೆ ಕೊಡ್ತೀವಲ್ಲ, ತುಂಬಾ ಕಸ್ಟಮರ್ ಬಂದು ಈಗ ನಿಮ್ ಬೆಂಗಳೂರಿಂದನೂ ಹೋಯ್ತಾರೆ ಇಲ್ಲಿಂದ. ಇಲ್ಲಿಂದ ಬೆಂಗಳೂರಿಗೆ ಹೋಗುತ್ತೆ ನಮ್ಮ ಅಕ್ಕಿ. ತುಂಬಾ ಕಸ್ಟಮರ್ ಇದಾರೆ ಬೆಂಗಳೂರಲ್ಲಿ. ಇಲ್ಲಿ ಸುಳುಮನೆ ಅಂತ ಇದೆ, ಅವರೆಲ್ಲ ಬೆಂಗಳೂರಲ್ಲಿ ಇದಾರೆ. ಅವ್ರು ಇಲ್ಲಿಂದನೇ ಕಳಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಬಸ್ಸಿಗೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಇವ್ರ ವ್ಯವಹಾರ ಹೆಂಗೆ ಸರ್? ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಒಬ್ಬಗೆಲ್ಲ ನೀಟ್, ಅವ್ರದ್ದು ನೀಟು ನಮ್ದು ನೀಟು ಹಂಗಂತಲ್ಲ. ಮಾತಾಗಿತ್ತು ಕತೆ, ಆಮೇಲೆ ಸೌಜನ್ಯತೆ, ಹೇಳಿದ ಕೂಡ ಸಪ್ಲೈ ತುಂಬಾ ಡೀಸೆಂಟ್ ಮಾಡ್ತಾರೆ. ಆಮೇಲೆ ಒಳ್ಳೆ ಗುಡ್ ಕ್ವಾಲಿಟಿ ಸರ್. ಬೇರೆ ಏನು ಕೊಚ್ಚಿಣ ಅಂತದಿಲ್ಲ. ನೀವು ಬೇಕಾದ್ರೆ ಶಾಂಪಲ್ 1 kg ಒಯ್ದು ಯೂಸ್ ಮಾಡಿ, ಆಮೇಲೆ ಅದ್ರ ವಿಚಾರ ನೀವು ಹೇಳಿ. ಆಮೇಲೆ ಸೋನಾ ಮೊಸರಿಗಿಂತ ಅದು ಅವರಕ್ಕಿನೇ ಚೆನ್ನಾಗಿ ಹೋಗ್ತಿರೋದು. ಈಗ ನೀವು ಅದಕ್ಕೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಅಂದ್ರೆ ನೀವು ಕಸ್ಟಮರಿಗೂ ಅಷ್ಟೇ ನಾವು ಕೊಡ್ತೀವಲ್ಲ, ಮತ್ತೆ ರಿಟರ್ನ್ ಬಂದು ಒಯ್ತಾರ. ಈಗ ಇವರು ಈ ಅಕ್ಕಿಯನ್ನ ಬಳಸುವವರು ಮನೇಲಿ ಇವ್ರು ಬಳಸ್ತಾರೆ. ಇಲ್ಲಿ ನಾವು ವಿಡಿಯೋ ಮಾಡಿ ಒಂದು ಸ್ಟೋರ್ಗೆ ಬಂದಾಗ ಇಲ್ಲಿ ಸಿಕ್ಕಿದ್ರು ಅವರು. ಸರ್ ಹೆಂಗಿದೆ ಈ ರೈಸ್ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ಈ ಕೆಂಪಕ್ಕಿ ಅನ್ನೋದು ಒಂದು ಆರೋಗ್ಯ. ನಾವೇನು ಬಿಳಿ ಅಕ್ಕಿಯನ್ನು ತಿಂತಾ ಇದೀವಿ, ಅದು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಿದೆ. ಅದನ್ನ ಆದಷ್ಟು ಬಿಟ್ಟು ಇದಕ್ಕೆ ಬರ್ಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದೀವಿ ಸರ್. ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇದನ್ನ ಬಳಸ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಖಂಡಿತ ಸರ್, ತುಂಬಾ ಚೆನ್ನಾಗಿ ಬರ್ತದೆ. ನಾನು ಕೆಲವು ವರ್ಷಗಳಿಂದ ಇದನ್ನ ಬಳಸ್ತಾ ಇದ್ವಿ. ನಮ್ಮ ಹಬ್ಬ ಹುಣ್ಣಿಮೆ ಯಾವುದೇ ಕಾರ್ಯಕ್ರಮಗಳಿರ್ಲಿ, ನಾವು ಮಾತ್ರ ಒಯ್ಯೋದಲ್ಲ, ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಪರಿಚಿತರು ಎಲ್ಲರಿಗೂ ಕೂಡ ನಾವು ಇದನ್ನ ಸೂಚನೆ ಮಾಡ್ತಾ ಇದ್ದೀವಿ. ಹೇಳ್ತೇವೆ ಇಂತಲ್ಲಿ ಸಿಗ್ತದೆ, ಇಲ್ಲಿ ಹೋಗಿ ಅಷ್ಟು ಚೆನ್ನಾಗಿರ್ತದೆ ಅಂತ. ಅಲ್ಲ, ನಾರ್ಮಲ್ ಬಳಸಿದ್ದೇವೆ. ಏನಾಗುತ್ತೆ ಅಂದ್ರೆ ಈ ಕೆಲವೊಂದು ಬೆಳತಿಗೆ ರೈಸ್ ಅನ್ನ ಊಟ ಮಾಡಿದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ನನ್ನ ಪ್ರಕಾರ ಇದನ್ನ ಎಲ್ಲರೂ ಬಳಸೋದು ಒಳ್ಳೇದಂತ ಅನಿಸ್ತದೆ. ಎಲ್ಲಾ ವಯೋಮಾನದವರಿಗೂ ಕೂಡ ಇದು ಅನುಕೂಲ ಅನಿಸ್ತದೆ. ಈಗ ನಮ್ಮ ಮನೇಲಿ ಹಿರಿಯವರೆಲ್ಲ ಇದಾರೆ, ವಯಸ್ಸು 88, 94 ವರ್ಷದವರೆಲ್ಲ ಅವ್ರು ಬಳಸ್ತಾರೆ, ಬಹಳ ಖುಷಿ ಪಡ್ತಾರೆ. ಅವ್ರ ಹಳೆಯ ದಿನಗಳನ್ನ ಅದನ್ನ ನೆನಪಿಸ್ಕೊಳ್ತಾರೆ. ಹೌದು, ನಾವೆಲ್ಲ ಯಾಕಂದ್ರೆ ಅಕ್ಕಿ ಬೆಳೆಯೋರಾಗಿ ಅನ್ನ ಮಾಡಿದಾಗ, ಅಮ್ಮ ಮಾಡಿದಾಗ ಅನ್ನ ಮಿದು ಆಗ್ತಿತ್ತಲ್ಲ ಸರ್, ಅದೇ ತರನೇ ಈಗ ಮಿದು ಅನ್ನ ಆಗುತ್ತೆ. ಎಂತ ಏಜ್ ಆದರೂ ಊಟ ಮಾಡ್ಬೋದು. ಈಗ ನೀವು ಈ ಸ್ಟೀಮ್ ಅಕ್ಕಿ ಸರ್, ಈಗ 60-70 ರೂಪಾಯಿ ತಗೋಬರ್ತಲ್ಲ, ಬೇಯೋದಿಲ್ಲ ಸರ್, ಅದು ಗಟ್ಟಿರುತ್ತೆ ಮುಳ್ಳಾದಂಗೆ. ಆಮೇಲೆ ಗ್ಯಾಸ್, ಫುಲ್ ಗ್ಯಾಸ್. ಏನು ಇಲ್ಲ, ನೀವು ಸರ್ 1 kg ಒಯ್ದ ರೈಸ್ ಮಾಡಿ ನೆಕ್ಸ್ಟ್ ಅದೇ ಯೂಸ್ ಮಾಡ್ತೀರಾ. ಅಷ್ಟು ಚಂದ ಇದೆ ಅದು. ತುಂಬಾ ಇಲ್ಲ, ನಮ್ಮ ಮನೇಲಿ ಅಷ್ಟೇ, ನಾವ್ ಅದೇ ಊಟ ಮಾಡೋದು. ನಮ್ಮ ಮನೇಲಿ ಅದೇ ಹೇಳ್ತಾರಲ್ಲ, ಇದೇ ಅಕ್ಕಿ ತರ್ರಿ ಮರ, ಬೇರೆ ಅಕ್ಕಿ ತರ್ಲೇಬೇಡಿ. ತುಂಬಾ ಇಷ್ಟಪಡ್ತಾರೆ ಸರ್, ತುಂಬಾ ಇಷ್ಟಪಡ್ತಾರೆ. ಹೌದು, ನಾವು ಕೆಲವು ವರ್ಷಗಳಿಂದ ಬಳಸ್ತಾ ಇದ್ದೇವಲ್ಲ, ನಾವು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ವಯಸ್ಸಾದವ್ರು ಇಷ್ಟಪಡ್ತಾರಲ್ಲ, ಅದು ಬಹಳ ಖುಷಿ ಕೊಡ್ತದೆ. ಮತ್ತೆ ಸಾಮಾನ್ಯವಾಗಿ ಸಾರಿರ್ಲಿ, ಸಾಂಬಾರ್ ಇರ್ಲಿ, ಮಜ್ಜಿಗೆ ಇರ್ಲಿ, ಯಾವುದ್ರ ಜೊತೆಗೆ ನೀವು ಇದನ್ನ ಬಳಸಿ ತುಂಬಾ ಚೆನ್ನಾಗಿ, ತುಂಬಾ ರುಚಿಯಾಗಿ ಸೇರುತ್ತೆ. ಈ ಅಕ್ಕಿ ಅನ್ನ ಮಾಡಿದಾಗ ಅನ್ನದ ಜೊತೆಗೆ ಸಾಂಬಾರ್ ಸೇರ್ಬೇಕಲ್ಲ, ಅದು ಸೇರುತ್ತೆ ಚಂದ ಮಾಡಿ. ನೀವು ಬೇರೆ ಅಕ್ಕಿಯಲ್ಲಿ ರೈಸ್ ಸಾಂಬಾರ್ ಸೇರಲ್ಲ. ಅನ್ನ ಸಾಂಬಾರೇ ಬೇರೆ, ರೈಸೇ ಬೇರೆ ಆಗುತ್ತೆ. ನಾವೆಲ್ಲ ಯೂಸ್ ಮಾಡಿದ್ವಿ, ನಾವು ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡೋದು. ನಮ್ಮ ಮನೆ ಅಕ್ಕಿನೇ ನಾವು ತುಂಬಾ ಚೆನ್ನಾಗಿದೆ. ಇನ್ನು ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ, ಅಂದ್ರೆ ಎಲ್ಲಾ ಕಸ್ಟಮರ್ಗೆ ಹೇಳ್ತೀವಿ ತುಂಬಾ ಚೆನ್ನಾಗಿದೆ, ಒಯ್ ಸರ್ ತುಂಬಾ ಚೆನ್ನಾಗಿ ಅಕ್ಕಿ ಅಂತ ಹೇಳ್ತೀವಿ. ತುಂಬಾ ನಮ್ಮಲ್ಲಿ ಬಳಸೋದು ಅದೇ ಸರ್, ನಿಜ ಹೇಳ್ತೀವಿ. ನಮ್ಮಲ್ಲಿ ಅದೇ ಚೆನ್ನಾಗಿದೆ, ಅನ್ನ ಮಾತ್ರ ಸ್ಮೂತ್ ಆಗುತ್ತೆ. ಈ ಸರ್ ಏಜ್ ಆದವರಿಗೆಲ್ಲ ಈ ಅಕ್ಕಿ ಮಾಡ್ಬಿಟ್ಟು ಸ್ಟೀಮ್ ಹಾಕಿರ್ತಾರೆ, ಅದು ಗಟ್ ಕಲ್ಲು, ಊಟ ಮಾಡಕ್ ಆಗೋದಿಲ್ಲ.
ಬಹಳ ಕಷ್ಟ. ಖಂಡಿತ 100%. ಅದರಲ್ಲಿ ನಮ್ಮನೆಲ್ಲ ಮತ್ತೆ ಆರೋಗ್ಯಕ್ಕೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ. ಹೌದು, ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ನಮ್ಮನೆ ಯೂಸ್ ಮಾಡಿ ಅಂತ ನಾವು ತುಂಬಾ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದಾದ್ರೆ ನಮ್ಮನೆ ಅಕ್ಕಿನೇ ಬಳಸಿ. ನೋಡಿ, ಇಲ್ಲಿ ನಾವು ಈಗ ಅಕ್ಕಿಯನ್ನ ತೋರಿಸಿದ್ವಿ. ಸರ್ ಇನ್ನೊಂದು ಹಾ, ಇದೇ ಕೆಂಪಕ್ಕಿಯಿಂದ ಹಾ. ಅನ್ನ ಮಾಡಿದ್ವಿ ನೋಡಿ ಸರ್, ಹೇಗಿದೆ ನೋಡಿ ಸರ್ ಅನ್ನ ನೋಡಿ. ವಾವ್. ಈಗ ಸರ್ ಬಿಸಿ ಬಿಸಿ ಮಾಡಿ ತಂದ ಸರ್ Yes, ತೋರಿಸ್ಲಿಕ್ಕೆ. ಬಿಸಿ ಇದೆ ನೋಡಿ ಇದು. ಹೌದು ಸರ್, ಹಾ? ಹೌದು. ಈ ತರದ ರೈಸ್ ಅನ್ನ ನಾವು ಊಟ ಮಾಡ್ಬೇಕು. ನಾನು ಕೆಲವೊಂದು ಡಾಕ್ಟರ್ಸ್ ಗಳ ಕಾರ್ಯಕ್ರಮವನ್ನ ಮಾಡುವಾಗ ಈ ರೀತಿಯ ರೈಸ್ ಅನ್ನ ಊಟ ಮಾಡಿದ್ರೆ ಅವರಿಗೆ ಶುಗರ್ ಸ್ಪೈಕ್ ಆಗೋದಿಲ್ಲ, ಅಥವಾ ಹಾರ್ಟ್ ಸಂಬಂಧಿ ಸಮಸ್ಯೆಗಳಿದ್ರೂ ಅದು ಕೂಡ ಕಡಿಮೆ ಆಗುತ್ತೆ. ಇವತ್ತಿನ ದಿನದಲ್ಲಿ ತುಂಬಾ ಹೆಚ್ಚು ಸಮಸ್ಯೆ ಆಗ್ತಿರೋದು, ಯಾರಿಗೂ ಗೊತ್ತಾಗದೆ ನಮ್ಮ ದೇಹದಲ್ಲಿ ಅಟ್ಯಾಕ್ ಆಗ್ತಿರೋದು ಕೊಲೆಸ್ಟ್ರಾಲ್. ಸೊ ಆ ಕೊಲೆಸ್ಟ್ರಾಲ್ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ ಅನ್ನೋದನ್ನ ನಾನು ಇದನ್ನ ಕೇಳ್ಪಟ್ಟಿದ್ದೆ. ಇದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಇದೇ ಬೇಕು ಅಂತ ತಗೊಂಡೋಗೋರು ಇದಾರಲ್ವಾ? ಹೌದು ಸರ್, ಇದು ನಮ್ಮ ಆಯುರ್ವೇದದಲ್ಲಿ ಸಹ ಉಲ್ಲೇಖ ಮಾಡಿದ ಸರ್ ಇದ್ರ ಬಗ್ಗೆ ಮೊದಲಿಂದ ಸಹ. ಇದು ನಮ್ಮ ಹೃದಯ ಸಂಬಂಧ ಕಾಯಿಲೆಗಳನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಗಳನ್ನು ಕಡಿಮೆ ಮಾಡುತ್ತೆ, ಮತ್ತೆ ಮಧುಮೇಹವನ್ನು ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ದೇಹದ ಕಾಂತಿಯನ್ನು ಉತ್ತೇಜನ ಮಾಡುತ್ತದೆ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ. ಇನ್ನು 10 ಹಲವು ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಸರ್. ಸರ್, ಈಗ ಇಲ್ಲಿ ಕೆಂಪಕ್ಕಿ ಬಗ್ಗೆ ಅವ್ರು ಹೇಳಿದ್ರು, ಇನ್ನೂ 2 ಅಕ್ಕಿಗಳಿದೆ. ಇದು ಯಾವ ರೀತಿಯ ಅಕ್ಕಿ? ಇದು ಸ್ವಲ್ಪ ಜಾಸ್ತಿ ಪಾಲಿಶ್ ಆಗಿರುತ್ತಾ, ಹೆಂಗೆ ಇದು? ಸರ್ ಇದೇನಾಗಿದೆ ಅಂತ ಹೇಳಿದ್ರೆ, ಈಗ ಕೆಲವರು ಸೋನಾ ಮುಸುರಿ ಅಕ್ಕಿ ಊಟ ಮಾಡ್ತಾ ಇರ್ತಾರೆ, ಅವರಿಗೆ ಬಿಳಿ ಅಕ್ಕಿ ಬೇಕಾಗಿರ್ತದೆ. ಒಂದೇ ಸರಿ ಅವ್ರಿಗೆ ಕೆಂಪಕ್ಕಿ ಬರ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಸ್ವಲ್ಪ ಇದನ್ನು ಊಟ ಮಾಡಿಸಿ ಮತ್ತೆ ನಾವು ಕೆಂಪಕ್ಕಿ ಬರ್ತೇವೆ ಅಂತ ಹೇಳ್ತಾರೆ. ಒಂದೇ ಭತ್ತದಿಂದ ತಯಾರಾದದ್ದು, ಪಾಲಿಶ್ ಸ್ವಲ್ಪ ಜಾಸ್ತಿ ಮಾಡಿರ್ತೇವೆ, ಬಿಳಿ ಅಕ್ಕಿ ಆಗಿರ್ತದೆ ಅಷ್ಟೇ. ಇದು ಇದಕ್ಕಿಂತ ನಮ್ಮ ಸಂಜೀವಿನಿಗಿಂತ ಸ್ವಲ್ಪ ಪಾಲಿಶ್, ಒಂದು 20% ಪಾಲಿಶ್ ಕೊಟ್ಟಿರ್ತೇವೆ. ಕೆಲವು ಅನ್ನ ಇದು ಬಾರಿ ಕೆಂಪಾಗ್ತದೆ ಅಂತ ಹೇಳ್ತಾರೆ, ಹಾಗೆ 20% ಒಂದೇ ಭತ್ತ. ಮತ್ತೆ ಇದು ಪಾರಂಪರಿಕ ಭತ್ತ, ಎಷ್ಟೋ ವರ್ಷ ಹಿಂದಿಂದ ಬಂದಂತ ತಳಿ, ಇದು ಹಿಂದಿಂದ ಬಂದಿರುವಂತಹ ತಳಿ, ಸಾಧಾರಣ 150 ವರ್ಷದ ಹಿಂದಿಂದ ಬಂದಂತ ಜಾತಿ ತಳಿ ಇದು. ಹಾಗಾಗಿ ರೈತರು ಇದನ್ನೇ ಜಾಸ್ತಿ ಕೆಮಿಕಲ್ ಅನ್ನು ತುಂಬಾ ಕಡಿಮೆ ಮಾಡಿ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ ಭತ್ತ. ಆದ್ರೆ ನಮ್ಮ ಈ ಭಾಗದ ರೈತರು ಊಟ ಮಾಡ್ಲಿಕ್ಕೆ ಅಂತಾನೆ ಇದು ಬೆಳಿತಾರೆ, ಅದಕ್ಕಾಗಿ ನಮ್ಗೆ ಸ್ವಲ್ಪ ತಂದು ಕೊಡ್ತಾರೆ. ಹಾಗೆ ಸರ್, ಈಗ ಒಳಭಾಗದಲ್ಲಿ ಇದು ನಿಮ್ಮ ಸ್ಟೋರ್ ಅಂತ ಅನ್ಕೊಂತೀನಿ. ಇವತ್ತು ಇಷ್ಟಿದೆ, ಬಟ್ ಪ್ರತಿದಿನ ಬೇರೆ ಬೇರೆ ಕಡೆ ಟನ್ ಗಟ್ಲೆ ಹೋಗುತ್ತಲ್ವಾ ಇಲ್ಲಿಂದ? ಹೌದು ಸರ್, ನಮ್ ಟನ್ ಗಟ್ಲೆ ಕಳಿಸ್ತಾ ಇದ್ದೇವೆ ನಾವೀಗ. ಕಸ್ಟಮರ್ ಗಳು ಇದಾರೆ ನಮ್ಗೆ ಈ ಮಲೆನಾಡು ಭಾಗದಲ್ಲಿ, ಎಲ್ಲ ಕಡೆ ಇದಾರೆ ಕರ್ನಾಟಕದಲ್ಲಿ. ಅವ್ರೀಗ ಕೇಳ್ತಾರೆ, ಕೆಲವರಿಗೆ ನಾವೇ ಕನೆಕ್ಟ್ ಮಾಡಿ ಹೋಗ್ತೀವಿ. ನಮ್ಮ ಅಂಗಡಿಯವರು ಸಹ ತುಂಬಾ ಸಪೋರ್ಟ್ ಕೊಡ್ತಾರೆ ನಮ್ಮಲ್ಲಿ. ಸ್ಟಾರ್ಟಿಂಗ್ ಇಂದ ತಗೊಂಡವರು ಅಲ್ಲಿಂದ ಈಗ ಸಾಧಾರಣ 1 ಟನ್ ತಗೊಳ್ಳೋರು 3 ಟನ್ ಹೋಗಿದ್ದಾರೆ, 3 ಟನ್ ತಗೊಂಡವರು 5 ಟನ್ ಹೋಗಿದ್ದಾರೆ. ಹಾಗೆ ನಮ್ಮ ಅವ್ರಿಗೂ ಸಹ ತುಂಬಾ ಧನ್ಯವಾದ ಹೇಳ್ತೀವಿ ಈ ವಿಷಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಒಳ್ಳೇದಿದೆ ಅಂತ ಕೊಡ್ತಾರೆ. ಹಾಗೆ ಊಟ ಮಾಡುವ ಕಸ್ಟಮರ್ ಸಹ ಜಾಸ್ತಿ ಆಗಿದ್ದಾರೆ ನಮ್ಗೆ. ಸರ್, ಈಗ ರೆಗ್ಯುಲರ್ ನೀವು ಇಲ್ಲಿಂದ ಲೋಡ್ ಹೊಡಿತಾ ಇರ್ತೀರಾ ಅಕ್ಕಿಯನ್ನ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ನಾವಿಲ್ಲಿ ಶೂಟ್ ಬಂದಾಗ್ಲೇ ನೀವು ಕೂಡ ಬಂದಿದ್ದೀರಾ, ಈಗ ಆಲ್ರೆಡಿ ಲೋಡ್ ಆಗೋಯ್ತು. ಸೊ ಹೆಂಗ್ ಫೀಡ್ಬ್ಯಾಕ್ ಇದೆ ಸರ್ ಹೊರಗಡೆ ಜನ? ಇಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲಿ ಹೋದ್ರು ನಮ್ಮನೆ ಅಕ್ಕಿ ಬೇಕು, ಸಹ್ಯಾದ್ರಿ ಬೇಕು ಅಂತ ಹೇಳಿ ಜನ ಭಾರಿ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿ ಬರುತ್ತೆ ಊಟ ಮಾಡಕ್ಕೆ. ನೀವು ಕೂಡ ಇದನ್ನೇ ಬಳಸ್ತಾ ಇದ್ದೀರಾ? ಕೂಡ ಇದನ್ನೇ ಬಳಸ್ತಾ ಇದ್ದೀವಿ. ಓಕೆ. ಆರೋಗ್ಯ ಕೂಡ ತುಂಬಾ ಒಳ್ಳೇದಲ್ವಾ ಸರ್? ತುಂಬಾ ಒಳ್ಳೇದು. ಓಕೆ. ಈಗ ನೀವು ಎಷ್ಟು ಭಾಗಕ್ಕೆಲ್ಲ ಇದನ್ನ ಅಕ್ಕಿಗಳನ್ನ ಸರಬರಾಜು ಮಾಡ್ತೀರಾ? ತುಂಬಾ ಕಡೆ ಹೋಗ್ತೀವಿ, ತೀರ್ಥಹಳ್ಳಿ ಹೋಗ್ತೀವಿ, ಶಿವಮೊಗ್ಗ ಹೋಗ್ತೀವಿ, ಕಮ್ಮಡಿ ಹೋಗ್ತೀವಿ, ಎನ್ನಾರ್ಪುರ ಹೋಗ್ತೀವಿ. ಓಕೆ. ತುಂಬಾ ಕಡೆ ಅಲ್ಲೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಇದೆ? ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್. ಓಕೆ. ಇದೇ ಅಕ್ಕಿ ಬೇಕು ಅಂತ ಏನಾದ್ರು ವೇಟ್ ಮಾಡ್ತಾರಾ? ಇದೇ ಅಕ್ಕಿ ಬೇಕಂತ ಹೇಳಿ ವೇಟ್ ಮಾಡ್ತಾ ಹೋಗ್ತಾರೆ. ಓಕೆ. ಇಲ್ಲಿಗೆ ಬಂದಿರುವಂತಹ ರೈತರಿಗೆ ಆಕ್ಚುಲಿ ಒಂಥರ ಮನೆ ಫೀಲ್ ಆಗುತ್ತೆ. ನೀವು ರೈತರನ್ನ ಕೂಡ ತುಂಬಾ ಸತ್ಕಾರಯುತವಾಗಿ ನೋಡ್ಕೊಂತೀರಾ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ಅಂದ್ರೆ ಒಬ್ಬ ರೈತ ಅಕ್ಕಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದ್ರೆ ಅವನಿಗೆ ಆ ಫೀಲ್ ಅನ್ನ ನೀವು ಕೊಡ್ತಾ ಇದ್ದೀರಾ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಅದು ಕೂಡ ಇಲ್ಲಿಗೆ ಬರೋದಕ್ಕೆ ಮೇಜರ್ ಕಾರಣ ಅಂತ ನಾನು ಹೇಳ್ತೀನಿ ಸರ್. ಯಾಕೆ ಈ ತರದ ಭಾವನೆ ಅನ್ನಿಸ್ತು ನಿಮ್ಗೆ ಅಂತ? ಇವತ್ತಿನ ವ್ಯಾಪಾರ ಕಾಡಿನಲ್ಲಿ ಏನಾಗಿದೆ ಅಂದ್ರೆ ಸರ್, ಯಾರಿಗೂ ಟೈಮ್ ಇಲ್ಲ. ಎಲ್ಲ ಬಂದ್ರು ಅವ್ರವ್ರ ಕೆಲಸ ಮಾಡ್ಕೊಂಡ್ರು ಅವ್ರು ಹೋಗ್ತಾರೆ. ನಮ್ಮಲ್ಲಿ ನಾವು ಏನೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ ಅಂದ್ರೆ, ಯಾರಾದ್ರೂ ಬಂದಾಗ ಅವರದ್ದು ಸ್ವಲ್ಪ ಹಿನ್ನೆಲೆ ವಿಷಯ ಇಲ್ಲ, ಅವ್ರು ಏನೊಂದು ಹೇಳ್ಬೇಕಂತ ನಮ್ಮಲ್ಲಿ ಏನೊಂದು ಹೇಳೋ ತುಡಿತದಲ್ಲಿ ಇರ್ತಾರೆ. ನಾವು ಅದನ್ನ ಮಾತಾಡಿಸಿ ಅವ್ರಿಗೆ ಮಾತಾಡಿದಾಗ, ಅವ್ರಿಗೆ ಪೂರಕವಾಗಿ ಮಾತಾಡಿದಾಗ ಅವ್ರಿಗಿಲ್ಲ ಹೌದು ಅನಿಸ್ತದೆ. ಮತ್ತೆ ಇಲ್ಲಿಗೆ ಬರ್ತಾರೆ, ಕೆಲವರು ಹೇಳ್ತಾರೆ ನಮಗೆ ತಿಳಿದ ಹಾಗೆ ಸ್ವಲ್ಪ ಪಾಲಿಶ್ ಜಾಸ್ತಿ ಕೊಡಿ ಹೇಳ್ತಾರೆ. ನಾವೇನು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಾವು ಯಾರಾದ್ರೂ ಒಬ್ರು ಮಾತಾಡ್ತೇವೆ ಅವ್ರ ಹತ್ರ. ನಾವು 3 ಜನ ಕೂತಿದ್ದಾಗ ಒಬ್ಬರಾದ್ರೂ ರೈತರ ಹತ್ರ ಮಾತಾಡ್ತೇವೆ, ಪರ್ಟಿಕ್ಯುಲರ್ ಒಬ್ರು ಮಾತಾಡ್ತೇವೆ. ಯಾಕಂದ್ರೆ 3 ಜನ ಸಿಗ್ತೀರಿ ಇಲ್ಲಿಗೆ ಬಂದ್ರೆ? 3 ಜನ ಸಿಗ್ತೀವಿ. ಮತ್ತೆ ಒಬ್ರು ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ, ಯಾರಾದ್ರೂ ಒಬ್ರು ಪ್ರೊಸೆಸಿಂಗ್ ಅಲ್ಲಿ ಇದ್ದಾಗ ಒಬ್ರು ಪರ್ಟಿಕ್ಯುಲರ್ ಅವ್ರನ್ನ ಮಾತಾಡಿಸ್ತೇವೆ. ಒಂದು 5 ನಿಮಿಷ ಆದ್ರೂ ಅವ್ರನ್ನ ಮಾತಾಡಿಸಿ, ಇಲ್ಲ ನೀವು ಸ್ವಲ್ಪ ಪಾಲಿಶ್ ಕಡಿಮೆ ಊಟ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವರು ನಮ್ಮಗಿಂತ ಹಿರಿಯವರಿದ್ದಾರೆ, ಆದ್ರೆ ಕೆಲವರಿಗೆ ಮಾಹಿತಿ ಕೊರತೆ ಇರ್ತದೆ. ಕೆಲವರು ನಾವು ಹೇಳಿದಾಗ ಇಲ್ಲ 10% ಕಡಿಮೆ ಮಾಡ್ಕೊಂಡು ಹೋಗ್ತಾರೆ. ಈಗ ಏನಾಗಿದೆ ನಮ್ಮ ಇಲ್ಲಿನ ಜರ್ನಿಯಲ್ಲಿ
ಮೊದಲೇ ಬರೋರು ಏನ್ ಕಸ್ಟಮರ್ ಬರ್ತಾರೆ ನಾವು ಅಕ್ಕಿ ಮಾಡ್ಲಿಕ್ಕೆ ಬರ್ತಾರೆ, ಅವರು ಸ್ವಲ್ಪ ಈಗ ಪಾಲಿಸಿ ಕಡಿಮೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದ್ದೇವೆ ಅಂತ ಹೇಳಿದ್ದಾರೆ. ಅದು ನಮಗೆ ತುಂಬಾ ಧನ್ಯತೆ ಇದೆ. ಅಲ್ಲ, ಈವನ್ ಡಾಕ್ಟರ್ ಕೂಡ ನಿಮ್ಮ ಹತ್ರ ಒಂದು ವಾಯ್ಸ್ ಮೆಸೇಜ್ ಅಲ್ಲಿ ಮಾತಾಡಿರೋದನ್ನ ನಾನು ಇವ್ರ ಮೊಬೈಲ್ ಅಲ್ಲಿ ಇವ್ರು ತೋರಿಸಿದಾಗ್ಲೇ ನಂಗೆ ಗೊತ್ತಾಯ್ತು. ನೋಡಿ ವೀಕ್ಷಕರು, ಇಲ್ಲಿ ಮುಂದೆ ಬನ್ನಿ. ಇಲ್ಲಿ ಬಂದ್ರೆ ನೋಡಿ, ಕೆಂಪು ಅಕ್ಕಿ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನು ಕೂಡ ಹಾಕಿದ್ದಾರೆ. ರಕ್ತದ ಆರೋಗ್ಯವನ್ನು ಉತ್ತೇಜಿಸುತ್ತೆ, ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ, ಉತ್ಕರ್ಷಣ ನಿರೋಧಕ ಶಕ್ತಿಗಳನ್ನು ಇದು ಸಮೃದ್ಧವಾಗಿರಿಸುತ್ತೆ, ತೂಕ ಇಳಿಸ್ಕೊಳ್ಳೋಕ್ಕಂತ ಯಾರಾದರೂ ಟ್ರೈ ಮಾಡ್ತಿದ್ರು ಅವರಿಗೂ ಹೆಲ್ಪ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತೆ ಅನ್ನೋದು ಕೂಡ ಇಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಆಮೇಲೆ ಅನ್ನದಲ್ಲಿ ಒಂದು ಪೌಷ್ಟಿಕಾಂಶದ ಸತ್ವ ಇರಬೇಕು ಅಂತ ನಾವು ಏನು ಹೇಳ್ತೀವಲ್ಲ, ಈಗ ಸಲೇನಿಯಂ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಅಥವಾ ಮೆಗ್ನೇಷಿಯಂ ಇರ್ಬೋದು, ಅದ್ರ ಜೊತೆಗೆ ನಾರಿನಂಶ, ಅದ್ರ ಜೊತೆಗೆ ಫೊಲೇಟ್ ಅಂಶಗಳು ಕೂಡ ಇರಬೇಕು ಅಂತ ನಾವು ಏನು ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಈ ಅಕ್ಕಿಯಲ್ಲಿದೆ. ಸರ್ ಬನ್ನಿ, ಈಗ ನಿಮ್ಮ ಪ್ರೋಸೆಸ್ಸು ಡಿಫ್ರೆಂಟ್ ಆಗಿದೆ, ಅದನ್ನು ಒಂದು ಸ್ವಲ್ಪ ನಾವು ತೋರಿಸೋಣ ನಮ್ಮ ವೀಕ್ಷಕರಿಗೆ. ನೋಡಿ, ಇಲ್ಲಿ ಈಗ ನಾವು ವಿಜುವಲ್ಸಲ್ಲಿ ಏನು ನಿಮಗೆ ತೋರಿಸ್ತಾ ಇದ್ದೀವಿ, ಅದೇ ಥರ ಇಲ್ಲಿ ಭತ್ತ ಬಂದು ಸ್ಟೋರ್ ಆಗುತ್ತೆ, ಇಲ್ಲಿಂದ ಅದು ಪ್ರೋಸೆಸ್ ಆಗಿ ಹೋಗುತ್ತೆ. ಅದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಾದರೂ ಒಬ್ಬರು ಮಾಹಿತಿ ಕೊಡಿ ಸರ್. ಇದು ಇಲ್ಲಿಂದ ನಿಮ್ಮ ಎಕ್ಸ್ಪ್ಲನೇಷನ್ ಹೇಳಿ ಹೇಗಾಗುತ್ತೆ. ಯಾಕಂದರೆ ಇಲ್ಲಿ ಸಿಗುವಂಥ ಅಕ್ಕಿಯಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲಿರೋದಿಲ್ಲ. ಅದು ಯಾಕಿರೋದಿಲ್ಲ, ಮಿಲ್ಲು ಅಂದ ತಕ್ಷಣ ಕಲ್ಲು ಇದ್ದೇ ಇರುತ್ತೆ ಸರ್ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಆದರೆ ಇಲ್ಲಿ ಸಿಗುವಂಥ ಅಕ್ಕಿಯಲ್ಲಿ ಕಲ್ಲಿರೋದಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಹೇಳಿ. ಸರ್ ಏನಾಗಿದೆ ಅಂದ್ರೆ, ಇಲ್ಲಿ ಭತ್ತ ಇದೆಲ್ಲ ಸರ್, ಈ ಭತ್ತ ಇಲ್ಲಿ ಹಾಕಿದ್ರೆ ನಮ್ಮಲ್ಲಿ 2 ಮಿಷನ್ಗಳಿದೆ, 2 ಮಿಷನರಿಗಳಿದೆ. ಕೆಲವು ಆದಷ್ಟು ಮಿಲ್ಲಲ್ಲಿ ಒಂದೊಂದೇ ಇರ್ತದೆ. ನಮ್ಮಲ್ಲಿ ಯಾಕೆ ಅಂತ ಹೇಳಿದ್ರೆ ಕಲ್ಲು ಎಲ್ಲ ಬರಬಾರ್ದು, ರೈತರಿಗೆ ಗ್ರಾಹಕ ಇಲ್ಲಿದೆ ಸರ್, ಅಲ್ಲಿ ಒಳಗಿದೆ. ಅದರಲ್ಲಿ ಒಂದು ಸರಿ ಮಣ್ಣೆಲ್ಲ ಮಣ್ಣು ಕಲ್ಲು ಹೊರಗೆ ಬರ್ತದೆ, ಅದರಿಂದ ಮೇಲೊಂದು ಸ್ಟೆಪ್ ಇದೆ ಈ ಮಿಷನ್ ಅಲ್ಲಿ. ಇದರಲ್ಲಿ ಇನ್ನೊಂದು ಸ್ಟೆಪ್ ಕ್ಲೀನ್ ಮಾಡಿ, ಮತ್ತೆ 2ನೇ ಸ್ಟೆಪ್ ಅಲ್ಲಿ ಬ್ಲೋ ಗಾಳಿ ಮುಖಾಂತರ ಅದು ಸ್ವಲ್ಪ ಕಲ್ಲು ಮಣ್ಣು ಜಳ್ಳೆಲ್ಲ ಹಿಂದೆ ಹೋಗಿ ಒಳ್ಳೆ ಭತ್ತ ಮಾತ್ರ ಇದು ಫಿಲ್ಟರ್ ಆಗ್ತದೆ ಸರ್. ಆ ಕಾರಣಕ್ಕೆ ಕಲ್ಲೇ ಸಿಗೋದಿಲ್ಲ ಸರ್, ಕಲ್ಲಿನ ಅನ್ನೋದೇ ಇರೋದಿಲ್ಲ. ಓಕೆ, ಇದಾದ ನಂತರ ಏನಾಗುತ್ತೆ? ಇದಾದ ನಂತರ ಈ ರಬ್ಬರ್ ಶೆಲ್ಲರ್ ಅಂದ್ರೆ ಭತ್ತ ಸಿಪ್ಪೆ ಮಾತ್ರ ತೆಗೆದು ಸರ್, ಅದು ಭತ್ತ ಸಿಪ್ಪೆ ಮಾತ್ರ ತೆಗೆದು. ಓಕೆ, ಅಲ್ಲಿಗೆ ಹೋಗೋಣ. ಎಸ್ ಬನ್ನಿ. ಇದು ಭತ್ತ ಸಿಪ್ಪೆ ತೆಗೆಯುವಂತದ್ದು ಮಿಷನ್. ಇದು ರಬ್ಬರ್ ಸೆಲ್ಲರ್ ಅಂತ ಹೇಳ್ತಾರೆ ಹಾಗೆ ಮಿಲ್ಲಿನವರು, ಹಿಂದಿನವರು. ಅದರಲ್ಲಿ ಭತ್ತ ಸಿಪ್ಪೆ ತೆಗೆದು ಮೇಲಿನ ಸಿಪ್ಪೆ ಗಾಳಿ ಮುಖಾಂತರ ಹೊರಗೆ ಹೋಗ್ತದೆ. ಅದರಿಂದ ಇಲ್ಲಿ ಒಳ್ಳೆ ಭತ್ತ ಇರುವಂತದ್ದು, ಅಕ್ಕಿ ಇರುವಂತದ್ದು ಈ ಸಪರೇಟರ್ ಬರ್ತದೆ. ಇದಕ್ಕೆ ಇಲ್ಲಿ ಸಪರೇಟರ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಇದೆಯಲ್ಲ, ಹೌದು. ಇದರಲ್ಲಿ ಅಕ್ಕಿ ಮಾತ್ರ ಹೋಗಿ 10% ಮತ್ತೆ ಅದರಲ್ಲಿ ಮಿಕ್ಸ್ ಆಗಿ ಬರ್ತದೆ. ಅದರಿಂದ ಮತ್ತೆ ವಾಪಸ್ ಕಳಿಸ್ತದೆ ಅದಕ್ಕೆ ಹಾಕಿ ಫುಲ್ ರೆಡಿಯಾಗಿ ಬರ್ತದೆ ಇಲ್ಲಿಗೆ. ಇಷ್ಟು ಆದ ನಂತರ ಏನಾಗುತ್ತೆ? ಇಷ್ಟು ಆದ್ರ ನಂತರ ಇದಕ್ಕೆ ಪಾಲಿಶರ್ ಅಂತ ಹೇಳ್ತೇವೆ. ಇದಕ್ಕೆ ಪಾಲಿಶರ್ ಅಂತ ಹೇಳ್ತೇವೆ. ಇದಕ್ಕೆ ಈ ಪಾಲಿಶರಿಗೆ ಕೊಡ್ತೇವೆ, ಈ ಪಾಲಿಶರಿಗೆ ಹೋಗ್ತದೆ. ಪಾಲಿಶರ್ ಇಂದ ಇಲ್ಲಿ ಪಾಲಿಶ್ ಆಗಿ ಬರ್ತದೆ ಸರ್. ಎಷ್ಟು ಬೇಕು ಅಷ್ಟು. ಹೌದು, ಒಂದು 5-10% ಅಷ್ಟೇ. ನಮ್ಮಲ್ಲಿ ಪಾಲಿಶ್ 50% ಗಿಂತ ಪಾಲಿಶ್ ಜಾಸ್ತಿ ಯಾರು ರೈತರು ಬಂದವರು ಮಾಡಿಸೋದಿಲ್ಲ. ನಾವು ಕೊಡುವ ಅಕ್ಕಿ ಸಹ ಯಾವ್ದು 50% ಗಿಂತ ಪಾಲಿಶ್ ಜಾಸ್ತಿ ಇಲ್ಲ. ಇನ್ನೊಂದಿದೆ, ಈ ಅಕ್ಕಿ ಈಗ ನಮ್ಮ ಕೈಯಲ್ಲಿ ಇದೆಯಲ್ಲ, ಇದು ಫುಲ್ ಇದೆ, ಇದರಲ್ಲಿ ಕಡಿ ಆಗುತ್ತಲ್ಲ, ಕಟ್ ಆದದ್ದು ನಾವು ಈಗ ಇಲ್ಲಿ ಮುಂದಿದೆ ಸರ್. ಈ ಮಿಷನ್ ಅಲ್ಲಿ ಇದರಲ್ಲಿ ಫುಲ್ ನಾವು ಸಾಣಿಸಿ ಇದನ್ನು ತೆಗಿತಾರೆ. ಇದರಲ್ಲಿ 3-4 ಕಡೆ ಬರ್ತದೆ, ಗ್ರೇಡರ್ ಅಂತ ಹೇಳ್ತೀವಿ. ಅದು ನುಚ್ಚೆಲ್ಲ ಹೊರಗೆ ಹೋಗ್ತದೆ, ಇಡೀ ಅಕ್ಕಿ ಮಾತ್ರ ನಮಗೆ ಬರ್ತದೆ. ಇನ್ನೊಂದು ಡೌಟ್ ಬರುತ್ತೆ ಈಗ ನಮ್ಮ ವೀಕ್ಷಕರಿಗೆ, ಏನಪ್ಪಾ ಅಂತ ಹೇಳಿದ್ರೆ, ನಾವು ಈಗ ಅಕ್ಕಿ ತರಿಸ್ಕೋಬೇಕು ಅಂದ್ರೆ ಹೆಂಗ್ ತರಿಸ್ಕೊಳ್ಳೋದು? ಎಸ್, ಏನು ಮಾಡಬೇಕಾಗಿಲ್ಲ. ನೀವು ಡಿಸ್ಪ್ಲೇ ಅಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೇರವಾಗಿ ಕರೆ ಮಾಡಿ. ನಿಮಗೆ ರೈತರಿಂದ ಭತ್ತ ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಂದ ಇವರೇ ಇದರ ಓನರು, ಹಂಗಾಗಿ ಇಲ್ಲಿಂದ ನೇರವಾಗಿ ನಿಮ್ಮ ಮನೆಗೆ ತಲುಪುತ್ತೆ. ಇಲ್ಲಿ ಯಾವ ಮಧ್ಯವರ್ತಿಗಳು ಇರೋದಿಲ್ಲ. ನಿಮ್ಗೆ ಏನು ಪ್ರೈಸ್ ಇರುತ್ತೆ ಆ ಪ್ರೈಸಲ್ಲಿ ಹೋಲ್ಸೇಲ್ ದರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ. ಸರ್ ಹೆಂಗೆ, ಈಗ ನನಗೇನಾದರೂ 5 kgನೋ 25 kgನೋ 50 kgನೋ ಈ ತರ ಬೇಕಾದ್ರೆ ಸಿಗುತ್ತಾ? ಅದು ಹೆಂಗ್ ಸಿಗುತ್ತೆ, ನೀವು ಹೆಂಗ್ ಕಳ್ಸಿಕೊಡ್ತೀರಿ ಅಂತ? ಸರ್ ನಮ್ಮಲ್ಲಿ 26 kg ಪ್ಯಾಕೆಟ್ ಮಾತ್ರ ಇರುತ್ತೆ ಸರ್. 26. ಹೌದು. ಯಾರಾದ್ರೂ ನಮ್ಗೆ ಬೇಕು ಅಂತ ಹೇಳಿ ದೂರದ ಊರಿನವರ, ಇಲ್ಲ ನಮ್ಮ ಲಾರಿಯಲ್ಲಿ ಹೋಗುವಾಗ ನಮ್ಮ ಅಂಗಡಿಯವರೆಲ್ಲ ಸಿಗ್ತದೆ, ನಾವು ಇಂತಲ್ಲಿ ಸಿಗ್ತದೆ ಅಂತ ಹೇಳ್ತೀವಿ. ನಮ್ಗೆ ಕಾಲ್ ಮಾಡಿದ್ರೆ ನಾವು ಇಂಥ ಏರಿಯಾದಲ್ಲಿ ನಮ್ಗೆ ಇದೆ, ನೀವು ಅಲ್ಲೇ ತಗೊಳ್ಳಿ ಅಂತ ಹೇಳ್ತೇವೆ ನಾವು. ಇಲ್ಲ ಇನ್ನೂ ತುಂಬಾ ದೂರ ಊರಿನಿಂದ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿ VRL ಮುಖಾಂತರ ಅವರಿಗೆ ವ್ಯವಸ್ಥೆ ಇದ್ದರೆ ನಾವು ನಮ್ಗೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಅದಕ್ಕೆ ಕಳಿಸ್ಕೊಡ್ತೀವಿ. ಎಸ್ ಖಂಡಿತ. ಇನ್ನೊಂದು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ನಾನು ಹೇಳಬೇಕು. ಅಂದರೆ ತುಂಬ ಜನ ನಾನು ಹೊರಗಡೆ ಎಲ್ಲ ಓಡಾಡುವಾಗ ತಿಳ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಈ ಕೆಂಪಕ್ಕಿಯನ್ನು ಊಟ ಮಾಡೋದು ನಮ್ಗೆ ಆರೋಗ್ಯವನ್ನು ಹಾಳು ಮಾಡುತ್ತೇನೋ, ನಮಗೆ ನಮ್ದೇನಾದರೂ ಬೇರೆ ಥರ ಸೈಕಲ್ಗಳನ್ನು ಚೇಂಜಸ್ ಮಾಡುತ್ತೇನೋ ಅನ್ನೋ ಥರನೂ ತುಂಬ ಜನ ಮಾತಾಡಿದ್ದಾರೆ. ಸರ್ ಇದ್ರ ಬಗ್ಗೆ ನೀವೊಂದು ಸ್ಪಷ್ಟೀಕರಣ ಕೊಡಿ, ನೇರವಾಗಿ ನಮ್ಮ ವೀಕ್ಷಕರಿಗೆ ತಲುಪಲಿ ಅಂತ ಅನ್ಕೊತೀನಿ. ಯಾಕಂದರೆ ಇದು ಎಷ್ಟು ಉತ್ತಮ ಅನ್ನೋದು ಕರಾವಳಿ ಭಾಗದವನಾಗಿ ನನಗೆ ಗೊತ್ತಿದೆ. ಈ ಮಲೆನಾಡು ಕರಾವಳಿ 2 ಅಂಟಿಕೊಂಡಿರುವಂತಹ ಸ್ಥಳಗಳಾಗಿರೋದ್ರಿಂದ ಇಲ್ಲಿ ಊಟ ಮಾಡೋದು
ಪಕ್ಕಾ ಕೆಂಪಕ್ಕಿ ಆದ್ರೆ ನಮ್ಮದು ಕೂಡ ಅದು ಕೊಚ್ಚಿಗೆ ಅನ್ನ ಅಂತಾನೆ ನಾವು ಕರಿತೀವಿ. ಅದರಿಂದನೇ ನಮ್ಮ ಆರೋಗ್ಯಗಳೆಲ್ಲ ತುಂಬಾ ಚೆನ್ನಾಗಿರೋದು, ನಾವು ಕೂಡ ಹಿಂಗೆ ಫಿಟ್ ಆಗಿರೋದು ಅಂತ ನಾನು ಅಂದ್ಕೊಂತೀನಿ. ಸರ್ ಏನಂತೀರಿ ಇದ್ರ ಬಗ್ಗೆ? ಸರ್ ಈಗಾಗಲೇ ನಾವು 2-3 ಸರಿ ಹೇಳಿದ್ವಿ ಅದ್ರ ಬಗ್ಗೆ. ನಾವು ಇಲ್ಲಿ ಪ್ರಾಚೀನ ಭತ್ತ ತಳಿಯನ್ನು ತಗೊಂಡೆ ಅಕ್ಕಿ ಮಾಡ್ತೇವೆ ಅಂತ ಹೇಳಿ. ಪ್ರಾಚೀನ ಭತ್ತ ತಳಿಯಲ್ಲಿ ರೋಗ ರುಜಿನಗಳು ತುಂಬಾ ಕಡಿಮೆ ಇರ್ತದೆ ಮತ್ತೆ ತುಂಬಾ ಸತ್ವಭರಿತವಾಗಿರುತ್ತದೆ. ನಮ್ದು ಇಲ್ಲಿ ಶರಾವತಿ ಭಾಗ ಅಲ್ಲ ಸರ್, ಶರಾವತಿ ಭಾಗ ಮಲೆನಾಡು ಬೆಲ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಹಳೆಯ ತಳಿಗಳನ್ನೇ ಭತ್ತ ಬೆಳಿತಾರೆ. ಹಳೆ ತಳಿಗಳಲ್ಲಿ ಅಕ್ಕಿ ಮಾಡಿದಾಗ ತುಂಬಾ ಸತ್ವಭರಿತವಾಗಿರುತ್ತೆ ಅದರಲ್ಲಿ. ಅದನ್ನ ನಾವು ಮಾರುಕಟ್ಟೆಗೆ ನೇರವಾಗಿ ಪಾಲಿಶ್ ಮಾಡಿ ಮಾರ್ಕೆಟಿಗೆ ಕಳಿಸ್ತೀರಿ. ಸರ್ ಈಗ ನಿಮ್ಮ ಟೀಮು ಇನ್ನೂ ತುಂಬಾ ಜನ ಇದ್ದಾರೆ, ನಮ್ಗೆ ಇಷ್ಟು ಜನ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡಿದೀನಿ. ಅದ್ರ ಜೊತೆಗೆ ಇವರೆಲ್ಲ ನಿಮ್ ಜೊತೆಗೆ 10-15 ವರ್ಷ ಆಯ್ತು ಒಟ್ಟಿಗೆ ಇದ್ದು ಅಂತ ಕೇಳ್ಪಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೆ ತುಂಬಾ ಖುಷಿ ಇದೆ. ನೋಡಿ, ಇವರು ನಮ್ಮ ಮಿಲ್ ಆಪರೇಟ್ ಮಾಡ್ತಾರೆ. ಎಸ್ಪೆಷಲಿ 25 ವರ್ಷ ಸರ್ವಿಸ್ ಇದೆ ಇವರಿಗೆ. ನಮ್ಮಲ್ಲಿ ನಮ್ಮ ಮಿಲ್ ಸ್ಟಾರ್ಟ್ ಆದಲ್ಲಿಂದ ಬಂದಿದ್ದಾರೆ. ಅವರು ಆ ಕಡೆ ಇರೋರು ಇನ್ನೊಬ್ರು ನಮ್ಮ ಜೊತೆಗೆ ನಾವು ಏನು 3 ಜನ ಇದ್ದೀವಿ, ನಮ್ಮ ಜೊತೆಲಿ 15 ವರ್ಷ ಇದ್ದವರು ಮತ್ತೆ ಈಗ ನಮ್ಮ ಜೊತೆಗಿದ್ದಾರೆ. ಆಕ್ಚುಲಿ ಇವ್ರ ಕೆಲಸ ತುಂಬಾ ಇಂಪಾರ್ಟೆಂಟ್, ಮೇಜರ್ ಆಸ್ಪೆಕ್ಟ್ ಆಗಿರುತ್ತೆ. ಇವ್ರ ಕೆಲಸ ತುಂಬಾ ಇಂಪಾರ್ಟೆಂಟ್. ಮತ್ತೆ ಅವ್ರು ಆಲ್ರೌಂಡರ್ ಸರ್. ಎಲ್ಲ ಕೆಲಸ, ಯಾವುದೇ ಕೆಲಸ ಹೇಳಿ ಆ ಕೆಲಸನ ಆ ಟೈಮಲ್ಲಿ ಪಟ್ ಅಂತ ಮಾಡಿ ಮುಗಿಸ್ತಾರೆ. ನೋಡಿ, ನಾವು ಕೆಲವೊಂದ್ ಕಡೆ ಶೂಟ್ ಹೋದಾಗ ಅವ್ರ ಆಪರೇಟರ್ಗಳಾಗಿರ್ಬೋದು ಅಥವಾ ಅವ್ರ ಹುಡುಗರಾಗಿರ್ಬೋದು ಸರಿಯಾಗಿ ನಾವು ಹೇಳಿದ್ದಕ್ಕೆ ಸ್ಪಂದಿಸೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರೇನೋ ಮಾಡ್ತಿರ್ತಾರೆ, ಹಂಗೆಲ್ಲ ಇರುತ್ತೆ. ಆದ್ರೆ ಇಲ್ಲಿಗೆ ಬಂದಾಗ ಅವ್ರು ನಮ್ಗಿಂತ ಮುಂಚೆ ಇಲ್ಲಿಗೆ ನಾ ಬರ್ತೀನಿ ಅಂತ ಗೊತ್ತಾಗಿ ಅವ್ರು ಬಂದು ನಿಂತಿದ್ರು. ಮತ್ತೆ ಅಷ್ಟೇ ಒಂದು ಪೇಷನ್ಸ್ ಇಂದ ಅವ್ರು ನಾವು ಏನೇ ಮಾಡಿದ್ರು ಸಪೋರ್ಟ್ ಮಾಡಿದ್ರು. ಇದು ಸತ್ಯ ಇದು. ಯಾಕಂದ್ರೆ ಇಲ್ಲಿ ನಮ್ಗೆ ಅಕ್ಕಿಯನ್ನು ತೋರಿಸೋದಕ್ಕೆ ಒಂದು ಬೌಲ್ಗೆ ಹಾಕೊಡಿ ಅಂತ ಹೇಳಿದ್ವಿ, ಅವ್ರು ಅದನ್ನ ಹಾಕಿದ್ರು. ಆಮೇಲೆ ಪ್ಯಾಕಿಂಗ್ ಒಂದು ಮಾಡಿ ತೋರಿಸಿ ಅಂತ ಹೇಳಿದ್ವಿ, ಅದನ್ನು ಕೂಡ ಮಾಡಿ ತೋರಿಸಿದ್ರು. ಮಿಲ್ಲನ್ನು ಆನ್ ಮಾಡಿ ತೋರಿಸಿ ಅಂತ ಹೇಳಿದ್ವಿ, ಅಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡಿ ತೋರಿಸಿದ್ರು. ಇನ್ನೇನು ಥ್ಯಾಂಕ್ಸ್ ಹೇಳ್ಬೇಕು ನಾವು ಅಲ್ವಾ? ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮಗೆ ಈಗ ನಿಮ್ಮ ರೈಸ್ ಮಿಲ್ಲನ್ನು ನಾವು ನಮ್ಮ ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಸೊ ಇಲ್ಲಿಗೆ ಎಲ್ಲೆಲ್ಲಿಯವರೆಲ್ಲ ಬಂದಾಗ ನಿಮ್ಗೆ ಯಾವ್ಯಾವ ರೀತಿ ಮಾತಾಡ್ತಾರೆ, ಅಂದರೆ ಅವ್ರ ಥಾಟ್ಸ್ಗಳು ಹೆಂಗಿರುತ್ತೆ, ಮತ್ತೆ ಅವ್ರ ಫೀಡ್ಬ್ಯಾಕ್ಗಳನ್ನೆಲ್ಲ ನಿಮಗೆ ಹೇಳೋದು ಅಂತ ನಾನು ಅಂದ್ಕೊಂತೀನಿ. ಯಾವ್ಯಾವ ಥರ ಮಾತಾಡ್ತಾರೆ ನಿಮ್ಮ ರೈಸ್ ಬಗ್ಗೆ? ನಮ್ಮ ರೈಸ್ ಬಗ್ಗೆ ತುಂಬಾ ಬೇಡಿಕೆ ಇದೆ ಸರ್. ತುಂಬಾ ಚೆನ್ನಾಗೇ ಮಾತಾಡ್ತಾರೆ. ಅಂದ್ರು ಎಲ್ಲರೂ ಬರ್ತಾರೆ, ನಮ್ಮ ಮನೆ ಅಕ್ಕಿ ಕೊಡು ಅಂತಾರೆ, ಸಂಜೀವಿನಿ ಕೊಡು ಅಂತಾರೆ. ಖುಷಿ ಆಗುತ್ತಲ್ಲ? ತುಂಬಾ ಖುಷಿ ಆಗುತ್ತೆ. ನಮ್ಮ ಅಕ್ಕಿ ಹೋದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ಈ 3 ಜನ ಸಾಹುಕಾರ ಇದಾರಲ್ಲ, ಸಾಹುಕಾರ ಅಲ್ಲ ಸರ್, ನಮ್ಮ ಫ್ರೆಂಡ್ಸ್ ಇದ್ದಂಗೆ ಇದಾರೆ ಸರ್. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸರ್. ನಾವು ಅವರಿಗೆ ಅವರೊಟ್ಟಿಗೆ 15 ವರ್ಷದಿಂದ ಇದೀವಿ. ತುಂಬಾ ಒಳ್ಳೆ ಫ್ರೆಂಡ್ಸ್ ತರ ಇದೇವೆ ಸರ್. ಸೂಪರ್. ಸರ್, ನೀವು ಎಷ್ಟು ವರ್ಷ ಆಯ್ತು? ನಾವೊಂದು 25 ವರ್ಷ ಆಯ್ತು. 25 ವರ್ಷ ಆಯ್ತು? ಹೌದು, ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ನಾವು 25 ವರ್ಷ ಸರ್ವಿಸ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲೇ ಮಾಡ್ತಾ ಇದೀವಿ. ನಮ್ಮ ಸಾಹುಕಾರೊಟ್ಟಿಗೆ ನಾವು ಮಾಡ್ತಾ ಇದೀವಿ. ನಾವು ಆಪರೇಟರ್ ಕೆಲಸ ಮಾಡ್ತಾ ಇರೋದು. ಯಾವುದೇ ಮಿಷನ್ ಅಲ್ಲಿ ಒಂದು ಕಲ್ಲು ಮಣ್ಣು ಹೋಗದಿಲ್ದಂಗೆ ಸಹ ನೋಡ್ಕೊಂತೀವಿ. ಯಾವುದೇ ಆಗಲಿ ಮಿಷನ್ ಏನಾದ್ರು ಆದ್ರೂ ಸಹ ನಾವು ನೋಡ್ಕೊಂಡು ಅಕ್ಕಿನ ಸರಿಪಡಿಸ್ಕೊಂಡು ಹೋಗೋ ರೀತಿಯಲ್ಲಿ ನಾವು ನೋಡ್ಕೊಂಡು ಇನ್ನೊಂದು ಕೇಳ್ಪಟ್ಟಿದ್ದೆ ನಾನು, ಇಲ್ಲಿ ಒಂದು 1 ಕ್ವಿಂಟಲ್ ಅಕ್ಕಿ ತರಲಿ, 50 kg ಅಕ್ಕಿ ಇದು ಭತ್ತ ತರಲಿ, 1 ಕ್ವಿಂಟಲ್ ಭತ್ತನೇ ತರಲಿ, ನೀವು ಅವ್ರಿಗೆ ರೈಸ್ ಮಾಡ್ಕೊಡ್ತೀರಿ ಅಂತ. ಹೌದಾ? 1 ಕ್ವಿಂಟಲ್ ಭತ್ತ ತಂದ್ರೆ ನಾವು ರೈಸ್ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಡ್ತೀವಿ. ಓಕೆ, ನೋಡಿ, ಕೆಲವು ಕಡೆ ಇಷ್ಟೇ ಇರಬೇಕು, ಇಷ್ಟೇ ಲೋಡ್ ಇರಬೇಕು ಅಂತೆಲ್ಲ ಹೇಳ್ತಾರೆ. ಅದಿಲ್ಲ. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸರ್. ಈಗ ನಿಮಗೆ ಈ ಉದ್ಯಮವನ್ನು ನೀವು ಪ್ರಾರಂಭ ಮಾಡಿದ್ದೀರಾ, ಸ್ಕೈ ಉದ್ಯಮ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ರೈಸ್ ಮಿಲ್ನ ಹೆಸರು ಕೂಡ ಇದೆ. ಅದು ಸ್ಕೈ ಅಂದರೆ ಅದೊಂಥರ ಬೇರೆ ಥರ. ಸೊ ಆ ಲೆವೆಲ್ಗೆ ನೀವು ಜನಗಳಿಗೂ ಕೂಡ ರೀಚ್ ಆಗ್ತಾ ಇದ್ದೀರಾ. ನನಗೆ ಆ ವಿಚಾರ ಎಲ್ಲ ತಿಳಿದು ತುಂಬ ಖುಷಿ ಆಯಿತು. ನಮ್ಮ ವೀಕ್ಷಕರಿಗೆ ನೀವು ನೇರವಾಗಿ ಏನಾದರೂ ಒಂದು ವರ್ಡನ್ನು ಹೇಳಬೇಕು, ಆರೋಗ್ಯದ ಬಗ್ಗೆ ಹೇಳಬೇಕು, ನಿಮ್ಮ ರೈಸ್ ಬಗ್ಗೆ ಹೇಳಬೇಕು ಅಂತ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮತ್ತು ಸಂಜೀವಿನಿ ಅಂತ ಹೆಸರು ಇಟ್ಟಿದ್ದೀರಾ, ನಮ್ಮನೆ ಅಕ್ಕಿ ಅಂತ ಇಟ್ಟಿದ್ದೀರಾ, ಇವೆಲ್ಲ ಈ ಹೆಸರುಗಳೇ ಉದ್ಭವ ಆಗೋ ಕಾರಣ ಏನು ಅಂತ? ಸರ್, ಮೊದಲನೇದಾಗಿ ನಾನು ನೀವು ಹೇಳಿದ ವಿಷಯದಲ್ಲಿ ಸ್ವಲ್ಪ ಮಧ್ಯ ಬರ್ತಾ ನಾನು ಮೊದಲೇದು ಹೇಳ್ತೇನೆ ಅಂದ್ರೆ, ಎಲ್ಲ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ. ನಾವು ತುಂಬಾ ಖುಷಿಯಲ್ಲಿ ಹೇಳ್ತೇವೆ, ರೈತರು ನಮಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾಕಂದ್ರೆ ಅವರು ಕ್ವಾಲಿಟಿ ಮತ್ತು ಅವರು ಬೆಳೆಯುವಂತ ಪಾರಂಪರಿಕ ಭತ್ತದಿಂದ ನಾವು ತುಂಬಾ ಅದರಿಂದ ಸಕ್ಸಸ್ ಅನ್ನು ಕಂಡಿದ್ದೇವೆ. ಈ ಮುಖಾಂತರ ನಾನೇ ನಮ್ಮ ಗ್ರಾಹಕರಿಗೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಒಮ್ಮೆ ಊಟ ಮಾಡಿ ನೋಡಿ, ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ಆರೋಗ್ಯ ಅಂತ ಹೇಳಿದ್ರೆ ನಮಗೆ ಮಾತ್ರ ಅಲ್ಲ, ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಯು ಅದನ್ನ ಆರೋಗ್ಯವನ್ನು ಹಂಚುವ ಅಂತ ಹೇಳಿ ನಾನು ಹೇಳ್ತೇನೆ. ಹೌದು, ಖಂಡಿತ. ಇದ್ರ ಮುಖಾಂತರ ಆಗಿ ನಮ್ಮ ಮಕ್ಕಳಿಗೆ ನಾವು ಇರೋ ಯಾವ ತಳಿಗಳು, ಮುಂದಿನ ತಳಿಗಳು ತಿಳಿಸ್ಕೊಟ್ಟಾಗ ಅವರು ಅದನ್ನೆಲ್ಲ ತಿಳ್ಕೊಂಡ್ರೆ ಇನ್ನು ಅನುಕೂಲ ಆಗುತ್ತದೆ. ಮತ್ತೆ ಒಮ್ಮೆ ನೀವು ಊಟ ಮಾಡಿ, ನಮ್ಮ ಅಕ್ಕಿಯನ್ನ ಒಮ್ಮೆ ಊಟ ಮಾಡಿ, ಮತ್ತೆ ನೀವೇ ಹೇಳ್ತೀರಾ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಹತ್ರ ತಗೊಂಡಿರೋರೆಲ್ಲ ರಿಪೀಟ್ ಆಗಿ ತಗೊಂತಾ ಇರ್ತಾರ ಸರ್? ಹೌದು ಸರ್, ನಮಗೆ ತಗೊಂಡವರು ರಿಪೀಟ್ ಆಗಿ ತಗೊಳ್ತಾರೆ. ಮತ್ತೆ ಪಕ್ಕದ ಮನೆಯವರು ಇಲ್ಲಿ ಅವ್ರಿಗೆ ಹೇಳ್ತಾರೆ ಅಕ್ಕಿ ಒಳ್ಳೆದಿದೆ, ನೀವು ತಗೊಳ್ಳಿ ಅಂತೇಳಿ. ಮತ್ತೆ ನೆಂಟರುಗಳೆಲ್ಲ ಬರ್ತಾರೆ ನಮ್ದು ಈ ಭಾಗದಲ್ಲೆಲ್ಲ, ಬಂದವರು ನೀವು ಅಲ್ಲಿ ತಗೊಳ್ಳಿ, ಇದು ನಮ್ಮಲ್ಲಿ ಇದೆ ಅಕ್ಕಿ, ಇಲ್ಲಿ ಬಂದು
ತಗೊಳ್ದೆ, ಇದೇ ನಿಮ್ಮ ಮಿಲ್ಲಲ್ಲಿ ತಗೊಂಡೋಗಿದ್ರಂತ ಇವರು ತಗೊಳ್ಳಿ ಅಂತ. ಸಾಧಾರಣ 20-25 ಕಿಲೋಮೀಟರ್ ಇಂದ ಇಲ್ಲಿ ಸುತ್ತಮುತ್ತ ಬಂದು ಇಲ್ಲೇ ಬಂದು ತಗೊಂಡು. ಈಗಲೂ ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ಆ ಕಡೆ ಲೋಡ್ ಆಗ್ತಾ ಇದೆ. ಸೊ ಅಂದ್ರೆ ಅಷ್ಟು ಬೇಡಿಕೆ ಇದೆ ಅಂತ ಅರ್ಥ. ಈಗ ಒಂದು ಡೌಟ್ ಬರ್ಬೋದು, ವರ್ಷದ 365 ದಿನಾನು ಇಲ್ಲಿ ಸಿಗುತ್ತಾ ಅಂತ. ಏನು ಸರ್, ವರ್ಷದ 365 ದಿನಾನು ನಮ್ಮಲ್ಲಿ ಸಿಗುತ್ತೆ ಸರ್, ಅಕ್ಕಿ ಸಿಗುತ್ತೆ. ಸಿಗುತ್ತೆ ಸರ್. ಓಕೆ ಓಕೆ. ಅಂದ್ರೆ ಇಲ್ಲಿಗೆ ನೇರವಾಗಿ ಬರ್ಬೋದಾ? ವಾರದ 7 ದಿನ ಇದು ಓಪನ್ ಇರುತ್ತೆ? ಇಲ್ಲ ಸರ್, ನಮ್ದು ಸೋಮವಾರದಿಂದ ಶನಿವಾರ ತನಕ ವಾರದ 6 ದಿನ ಓಪನ್ ಇರುತ್ತೆ ಸರ್. ಒಂದಿನ ರಜೆ, ಒಂದಿನ ಭಾನುವಾರ ರಜೆ ಇರುತ್ತೆ. ಭಾನುವಾರ ರಜೆ ಇರುತ್ತೆ. ಹೌದು ಸರ್. ಅಂದ್ರೆ ಎಲ್ಲಾದ್ರೂ ಫೋನ್ ಮಾಡಿ ಬಂದ್ರೆ, ಈಗ ನಾನು ಹೇಳೋದು ಯಾರೋ ಸಾಗರ್ ಕಡೆ ಟ್ರಿಪ್ ಬಂದ್ರು, ಜೋಗ್ ಫಾಲ್ಸ್ ಕಡೆ ಟ್ರಿಪ್ ಬಂದ್ರು, ಸಿಗಂದೂರ್ ಕಡೆ ಬಂದ್ರು ಅಂತ ಇಟ್ಕೊಳ್ಳೋಣ. ಆವಾಗ ಏನಾದ್ರು ನಾನು 1-2 ಚೀಲ ಹಾಕೊಂಡು ಹೋಗ್ಬೋದು ಕಾರಿಗೆ, ಅಂದ್ರೆ ನೀವೇನಾದ್ರು ಕೊಡ್ತೀರಾ? ಖಂಡಿತ ಸರ್, ಕೊಡ್ತೇವೆ ಸರ್ ನಾವು. ಆತರ ಇದ್ದಾಗ ಫೋನ್ ಮಾಡಿ ಬನ್ನಿ, ಯಾಕಂದ್ರೆ ನಮ್ಗೆಲ್ಲ ವೀಕೆಂಡ್ ಅಲ್ಲೇ ರಜೆ ಇರೋದು. ಸೊ ರಜೆ ಇದ್ದಾಗ ನಾವು ಈ ಕಡೆ ಟ್ರಾವೆಲ್ ಮಾಡ್ತೀವಿ. ಅದು ಆ ವಿಚಾರ ಹೇಳೋಣ, ಯಾಕಂದ್ರೆ ಇಲ್ಲಿಂದ ಜೋಗ್ ಫಾಲ್ಸ್ಗೆ ತುಂಬಾ ನಿಯರ್ ಅಲ್ವಾ? ಹೌದು ಸರ್. ವರದಳ್ಳಿಗೂ ನಿಯರ್. ವರದಳ್ಳಿಗೆ ನಿಯರ್ ಇದೆ, ಸಿಗಂದೂರು ನಿಯರ್ ಇದೆ. ಸಿಗಂದೂರಲ್ಲಿ ಹೊಸ ಬ್ರಿಡ್ಜ್ ಆಗಿದೆ, ಅದನ್ನು ಸಹ ನೋಡ್ಬೋದು. ಜೊತೆಗೆ ಬಂದಾಗ ನಮ್ಮಲ್ಲಿಗೆ ಒಮ್ಮೆ ಭೇಟಿ ಕೊಡಿ, ಸಾಧ್ಯವಾದ್ರೆ ಭೇಟಿ ಕೊಡಿ. ಎಸ್, ಹೌದು. ಯಾಕಂದ್ರೆ ಮಕ್ಕಳಿಗಳಿಗೆ ಈ ರೈಸ್ ಮಿಲ್ ಹೆಂಗಿರುತ್ತೆ ಅನ್ನೋದೇ ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ಹೆಂಗಿದೆ ಅದನ್ನ ನೋಡ್ಕೊಂಡು ಹೋಗೋದಕ್ಕಾದ್ರೂ ಒಂದ್ಸಲ ಬನ್ನಿ. 1 ಚೀಲ ಅಕ್ಕಿಯನ್ನ ಒಂದ್ಸಲ ಆದ್ರೂ ಹಾಕೊಂಡು ಹೋಗಿ. ಮತ್ತೆ ಸರ್, ಕೆಲವರು ಹೇಳ್ತಾರೆ ನಮ್ಮ ಫ್ಯಾಕ್ಟ್ರಿ ತೋರಿಸೋದಿಲ್ಲ ಅಂತ. ನಮ್ಮಲ್ಲಿ ಬಂದ್ರೆ ಅವರಿಗೆ ಏನು ನಾವಿಲ್ಲಿ ಏನು ನೋಡ್ತೀವಿ, ಪ್ರತಿಯೊಂದು ವಿಷಯವನ್ನು ತೋರಿಸಿ ಇದರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸಿ ಅವರಿಗೆ ಕಳಿಸ್ತೀವಿ. ಇಲ್ಲಿ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳ ಯಾವ್ದೆಲ್ಲ ಇದೆ ಸರ್? ಜೋಗ್ ಫಾಲ್ಸ್ ಹತ್ರ ಅಲ್ವಾ? ಜೋಗ್ ಫಾಲ್ಸ್ ಹತ್ರ ಆಗುತ್ತೆ. ಸಿಗಂದೂರ್ ಇದೆ ಸರ್, ಸಿಗಂದೂರ್ ಬ್ರಿಡ್ಜ್ ನೋಡ್ಬೋದು. ಓಕೆ. ದೇವಸ್ಥಾನ ಸಿಗಂದೂರ್ ಇದೆ, ವರದಳ್ಳಿ ಇದೆ. ವರದಳ್ಳಿ ನಮ್ಮ ಗುರುಗಳ ಮಠ ವರದಳ್ಳಿ ಇದೆ. ಹೌದು. ಮತ್ತೆ ಇನ್ನು ನಿಯರ್ ಅಂದ್ರೆ ಸಿರ್ಸಿ ಮಾರಿಕಾಂಬಾ ಇದೆ. ಸಾಗರದಲ್ಲಿ ಮಾರಿಕಾಂಬಾ ದೇವಿಯನ್ನು ದರ್ಶನ ಮಾಡಬಹುದು. ಎಲ್ಲಕ್ಕಿಂತ ಹೆಗ್ಗೋಡು ನಮ್ಗೆ ಹೆಗ್ಗೋಡು. ಹೌದು ಸರ್, ನೀನಾಸಂ ಹೆಗ್ಗೋಡು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಅಲ್ಲ ಸರ್, ಇಡೀ ಇಂಡಿಯಾ ಮತ್ತೆ ಎಲ್ಲೆಲ್ಲಿ ಇದಾರೋ ಗೊತ್ತಿಲ್ಲ, ಎಲ್ಲ ಫ್ಯಾನ್ಸ್ ಇದಾರೆ, ಎಲ್ಲಾ ಕಡೆನೂ ಇದಾರೆ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈ ಭಾಗದಲ್ಲಿ ನೀವೇನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿಗೆ ಈ ಕೆಂಪಕ್ಕಿ ಮಿಲ್ ಇದೆಯಲ್ಲ, ಅಕ್ಕಿ ಮಿಲ್ ಇದೆಯಲ್ಲ, ಇಲ್ಲಿಗೆ ಬನ್ನಿ, ದಯವಿಟ್ಟು ಬನ್ನಿ. ಒಂದು ಚೀಲ, ಒಂದು ಬ್ಯಾಗನ್ನು ನೀವು ಒಂದ್ಸಲ ಕಾರಿಗೆ ಹಾಕೊಂಡು ಹೋಗಿ. ನೆಕ್ಸ್ಟ್ ಟೈಮ್ ನೀವೇ ಮನೆಗೆ ತರಿಸ್ಕೊತೀರಾ. ನೀವು ಎಲ್ಲಿಗೆ ಬೇಕಾದರೂ ತರಿಸ್ಕೋಬಹುದ್ರಿ. ಯಾಕಂದರೆ ಎಲ್ಲ ಕಡೆನೂ VRL ಸರ್ವಿಸ್ಗಳಿದೆ, ಬೇರೆ ಬೇರೆ ಕೊರಿಯರ್ ಸರ್ವಿಸ್ಗಳಿದೆ. ನಿಮ್ಮ ಹತ್ರ ಯಾವುದಿದೆ ಅನ್ನೋದನ್ನು ಹೇಳಿ, ಇವ್ರಿಗೆ ಅವೈಲೇಬಲ್ ಇದ್ದರೆ ಅದಕ್ಕೆ ಕಳಿಸ್ಕೊಡ್ತಾರೆ. ಆ ಥರದ ಸರ್ವಿಸಲ್ಲೂ ನೀವು ತಗೊಳ್ಳೋದಕ್ಕೆ ಅವಕಾಶ ಇದೆ. ನನ್ನ ಇಂಟೆನ್ಷನ್ ಏನು ಗೊತ್ತಾ ಸರ್, ಇದನ್ನು ತುಂಬ ಜನ ಡಿಸ್ಟ್ರಿಬ್ಯೂಟರ್ಗಳು ಅವರವರ ಅಂಗಡಿಗಳಲ್ಲಿ ಸೇಲ್ ಮಾಡಲಿ ಅಂತ ನಾನು ಅಂದ್ಕೊತೀನಿ. ಇದು ಎಲ್ರಿಗೂ ತಲುಪಲಿ. ಯಾಕಂದ್ರೆ ನಾವು ಮಲೆನಾಡವ್ರು ಇದನ್ನೇ ಊಟ ಮಾಡ್ತಾ ಇದ್ದೀವಿ, ಕರಾವಳಿ ಭಾಗದವರು ಊಟ ಮಾಡ್ತಾ ಇದ್ವಿ. ಸಿಟಿ ಮಂದಿಗೆ ಈ ಥರದ ರೈಸ್ ಸಿಕ್ಕರೆ ನಿಜವಾಗಿಯೂ ಹೆಲ್ಪ್ಫುಲ್ ಆಗುತ್ತೆ. ನಮ್ಮಲ್ಲಿ ತಗೊಳ್ಳೋ ಅಂಗಡಿಯವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ. ಮೊದಲು 2 ಚೀಲ ಕೊಡಿ, 3 ಚೀಲ ಕೊಡಿ, 5 ಚೀಲ ಕೊಡಿ, 10 ಚೀಲ ಕೊಡಿ ಅಂತ ಇದ್ರು. ಅವರು 100-200 ಚೀಲಕ್ಕೆ ಹೋಗಿದ್ದಾರೆ. ಅವ್ರದ್ದು ಸಹಕಾರ ತುಂಬಾ ಇದೆ ನಮ್ಗೆ, ತುಂಬಾ ಇದೆ. ನಾವು ಇಷ್ಟು ಮುಂದೆ ಬರ್ಲಿಕ್ಕೆ ಕಾರಣ ಅಂಗಡಿ ಗ್ರಾಹಕರ ದೇವರುಗಳು ನಮ್ಗೆ, ಅವರೇ ದೇವರು ನಮ್ಗೆ. ಅವರೇ ಮುತುವರ್ಜಿ ತಗೊಂಡು ಸೇಲ್ ಮಾಡ್ತಾರೆ. ಹೌದು, ಅವರೇ ಮುತುವರ್ಜಿ ತಗೊಂಡು ಇದು ಒಳ್ಳೇದಿದೆ ತಗೊಳ್ಳಿ, ಒಳ್ಳೇದಿದೆ ತಗೊಳ್ಳಿ. ಹಾಗೆ ಊಟ ಮಾಡುವವರು ಸಮೇತ ಹಾಗೆ, ಈ ನಿಮ್ಮ ಅಂಗಡಿಲಿ ಇಲ್ವಾ, ನೀವು ತರಿಸಿ ಕೊಡಿ, ಅವ್ರ ಪಕ್ಕದ ಅಂಗಡಿಯಲ್ಲಿ ಇದೆ, ಅಲ್ಲಿ ತರಿಸಿ ಕೊಡಿ ಅಂತ ಊಟ ಮಾಡೋರು ಕೇಳ್ತಿದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಪಟ್ಟಿದೆ ಇದು. ಹಾಗೆ ಸರ್, ಈ ಮುಖಾಂತರ ಹೇಳ್ಬೇಕಂತ ಹೇಳಿದ್ರೆ ನಾವು ಧನ್ಯವಾದ ಹೇಳಲೇಬೇಕು. ಇಲ್ಲಿನ ಗ್ರಾಮಸ್ಥರು ನಮಗೆ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ. ನಾವು ಬಂದು ನಿಂತಾಗ ಇಲ್ಲ ನೀವು ಮಾಡಿ ಸಕ್ಸಸ್ ಆಗುತ್ತೆ, ಈ ತರ ಒಂದು ಕಾನ್ಸೆಪ್ಟ್ ಇದೆ ಅಂತ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಅನುಭವನೂ ತುಂಬಾ ಹೆಲ್ಪ್ ಆಗಿರ್ಬೋದಲ್ಲ, 25 ವರ್ಷದ ಅನುಭವ. ಖಂಡಿತ ಸರ್. ನಾವು ರೈತರು ಭತ್ತ ಬಂದಾಗ ಭತ್ತ ನೋಡಿದ ಕೂಡಲೇ ಹೇಳ್ತೇವೆ ಇದೇ ಕ್ವಾಲಿಟಿ ಭತ್ತ ಹೀಗೆ ಇದೆ ಅಂತ 3 ಜನ ಹೇಳುವಷ್ಟು ಕರಾರುವಕ್ಕಾಗಿದ್ದೇವೆ. ಮತ್ತೆ ಹೇಗೆ ಅಂತ ಹೇಳಿದ್ರೆ ಸರ್, ನಾವು ಈಗ ಇವತ್ತು ಎಮರ್ಜೆನ್ಸಿ ನಮ್ಮ ಆಪರೇಟರ್ ಏನಾದ್ರು ರಜೆ ಹಾಕಿದ್ರೆ ಆ ಸಮಯದಲ್ಲಿ ಏನೂ ಸ್ವಲ್ಪ ತೊಂದರೆ ಆಗದಾಗೆ 3 ಜನ ನಡೆಸುವಷ್ಟು ಮತ್ತೆ ಚಿಕ್ಕ ಪುಟ್ಟ ರಿಪೇರಿ ಮಾಡುವಷ್ಟು ಎಕ್ಸ್ಪರ್ಟ್ ಆಗಿದ್ದೇವೆ ಸರ್. ಓಕೆ ಸರ್, ನೀವೇನು ಹೇಳ್ತೀರಿ ಸರ್? ಈ ಮೂಲಕ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಗ್ರಾಹಕ ತಿಳಿಸೋದೇನಂದ್ರೆ, ನಾವು ನಿಮ್ಮಿಂದ ನಮಗೆ ಆರ್ಡರ್ ಬಂದ್ರೆ ಖಂಡಿತವಾಗಿ ನಾವು ಉತ್ತಮ ಗುಣಮಟ್ಟದ ಅಕ್ಕಿಯನ್ನು, ಪ್ರಾಮಾಣಿಕವಾಗಿ ಕಲಬೆರಕೆ ರಹಿತ ಅಕ್ಕಿಯನ್ನು ಕ್ಲಪ್ತ ಸಮಯದಲ್ಲಿ ನಿಮ್ಮ ಪ್ಲೇಸಿಗೆ ತಲುಪಿಸ್ತೀವಿ ಸರ್. ನಾವು ಇವತ್ತು ಇಲ್ಲಿಗೆ ಬಂದಾಗ ನೀವು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ನಮಗೆ ಸ್ಪೆಷಲಿ ನಿಮ್ಮ ಇಡೀ ಟೀಮ್ಗೆ ಧನ್ಯವಾದ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಇವತ್ತು ಇಲ್ಲಿ ಬಂದಿದ್ದು ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದೆ. ಸೊ ನಾನು ಒಂದು ಹೋಟೆಲಲ್ಲಿ ರಾತ್ರಿ ಬಂದು ಉಳ್ಕೊಂಡು ಈ ಥರದ ರೈಸ್ ಮಿಲ್ಲನ್ನು, ಆರೋಗ್ಯಭರಿತವಾಗಿರುವ ಅಕ್ಕಿಯನ್ನು ಜನ ನೋಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ಇಲ್ಲಿಗೆ ಬಂದೆ. ಸೊ ನಿಮ್ಮ ಮೂವರಿಗೂ ಮತ್ತು ನಿಮ್ಮ ತಂಡಕ್ಕೂ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್
ನೋಡಿದ್ರಲ್ಲ ವೀಕ್ಷಕರೇ, ರೈಸ್ ಮಿಲ್ ಒಳಗಡೆನೆ ನಿಂತ್ಕೊಂಡು ನೋಡಿ, ಈಗ ನಾನು ಒಂದು ಸ್ವಲ್ಪ ಹೊತ್ತಿನ ಹಿಂದೆ ಇಲ್ಲಿ ಅಕ್ಕಿ ಮಾಡ್ತಾ ಇದ್ರು. ಶೂಟಿಂಗ್ ಪರ್ಪಸ್ ಇದನ್ನು ನಿಲ್ಲಿಸ್ಕೊಂಡು ಇವ್ರನ್ನು ಕೂಡ ಇಲ್ಲೇ ನಿಲ್ಲಿಸ್ಕೊಂಡು ವಿಡಿಯೋಸನ್ನು ಮಾಡಿದ್ದೀನಿ. ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಆಮೇಲೆ ಈ ಸ್ಥಳದ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಯಾರಾದರೂ ಈ ಭಾಗಕ್ಕೆ ಬಂದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮನ್ನು ನೇರವಾಗಿ ಇಲ್ಲಿಗೆ ಬರೋದಕ್ಕೆ ಅದು ದಾರಿ ತೋರಿಸುತ್ತೆ. ಸೊ ಇದು ಈ ಹೊತ್ತಿನ ವಿಶೇಷ. ಆರೋಗ್ಯದ ಕಳಕಳಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಇಷ್ಟ ಆದರೆ ಇದನ್ನು ಅನೇಕ ಜನರಿಗೆ ತಲುಪಿಸಿ. ಇಂಥ ಕಾರ್ಯಕ್ರಮಗಳು ಶೇರ್ ಆಗಬೇಕು ಅಂತ ನಾನು ಅಂದ್ಕೊತೀನಿ. ಸ್ಟೇ ಟ್ಯೂನ್. ಹೆಗ್ಗದ್ದೆ.